ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮಹೇಶ್ವರನ ಜಂಗಮಲಿಂಗ ಸ್ಥಳ ಅಂದರೆ ಪ್ರಾಣಲಿಂಗಿ ಸ್ಥಳ. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನದ ಮೂಲಕ 6 ವಚನಗಳ ಪೈಕಿ ಮೂರನೇ ವಚನ ಏನಂದ್ರೆ, ತನು ಮನ ಧನ ತ್ರಿಸ್ಥಾನ ಸಂಗಮವಾಯಿತು. ತನು ಮನ ಧನ ತ್ರಿಸ್ಥಾನ ಸಂಗಮವಾಯಿತು. ಆಗಿ ಭಕ್ತಿಯು ಮದವೇರಿತ್ತು. ಭಕ್ತಿದು ಮದ ಏರ್ಬಿಡ್ತು. ಸದ್ಭಕ್ತಿ ಸಂಭಾಷಣೆ ಕ್ರಿಯೆ ಅರತು ತೂರ್ಯಗೊಂಡಿತ್ತಾಗಿ ಲಿಂಗದಲ್ಲಿ ಅರಿವು, ಜಂಗಮದಲ್ಲಿ ಮರವು, ಕೂಡಲ ಚನ್ನ ಸಂಗ ತಾನು ತಾನಾಗಿ. ಇಲ್ಲಿ ಅದೇ ಹೇಳ್ತಾರೆ ಅವರು, ಲಿಂಗದಲ್ಲಿ ಅರಿವು, ಜಂಗಮದಲ್ಲಿ ಮರವು ಅಂತಂದ್ರ ಯಾವದ ಲಿಂಗ ಪೂಜೆ ಮಾಡ್ಕೊಳಕತ್ತೀರಿ ನೀವು, ಕೊಳ್ಳಕ್ ಕಟ್ಕೊಂಡದ್ದು ಅದೇನದು ನಿಶ್ಚಲ ಚಿತ್ತ ನಿರ್ಮಲ ಚಿತ್ತಕ್ಕಷ್ಟೇ. ಅದು ನಿರ್ಮಲ ಚಿತ್ತಕ್ಕಾಗಿ ಕರ್ಮ ಪೂಜೆ ಅರ್ಚನೆ ಮಾಡ್ತಿರಲ್ಲ, ಮತ್ತೆ ಲಿಂಗ ಹಿಡ್ಕೊಂಡು ಮಂತ್ರ ಹೇಳ್ಕೊತ ಓಂ ನಮ ಶಿವಾಯ ಅಂತೇನ್ ಮಾಡ್ತೀರಿ, ಅದು ನಿಶ್ಚಲ ಚಿತ್ತಕ್ಕಾಗಿ. ನಿರ್ಮಲ ಚಿತ್ತ ಅಂತಂದ್ರ ನಿರಂತರವಾಗಿ ಒಂದೇನೋ ಚಿಂತೆ ನಿಮಗ ಕಾಡ್ತಿರ್ತವ. ಒಂದೇನೋ ಇರ್ತದ, ಏನೋ ಒಂದಿರ್ತದ. ಆ ಚಿಂತೆ ನಿಮ್ಗೆ ಏನ್ ಮಾಡ್ತಿರ್ತದ ಅಂತಂದ್ರ ಇದನ್ನ ಮಾಡ್ಲಕ್ ಬಿಡಂಗಿಲ್ಲ. ಅದು ಈ ಕಡೆ ಬರ್ಲಕ್ ಬಿಡಂಗಿಲ್ಲ. ಅದು ಚಿಂತೆ ಮಲಿನ ಚಿತ್ತ ಏನ್ ಮಾಡ್ತದ, ಯೋಗಯುಕ್ತ ಯೋಗಹೀನ ಅಂತೇಳಿ ಇರ್ತಾರ. ಯೋಗಯುಕ್ತ ಯೋಗಹೀನ. ಅಥಾತೋ ಜಿಜ್ಞಾಸು ಅಂತೇಳಿಕೆ ಒಂದ್ ಕಡೆ ಬ್ರಹ್ಮಸೂತ್ರದೊಳಗೂ ಹೇಳ್ತಾರ. ಇಲ್ಲೆಲ್ಲ ಏನಾಗ್ಯದಂತಂದ್ರ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆಗಾಗಿ ಕೊರಳಲ್ಲಿ ಕಟ್ಟಿಕೊಂಡಂತ ಆ ಜಡಲಿಂಗ ಇಷ್ಟಲಿಂಗ ಏನದಲ್ಲ, ಆ ಲಿಂಗ ಇದರಿಂದ ಏನು ಉಪಯೋಗ ಅದ ಅಂತಂದ್ರ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆಗಾಗಿ ಅಷ್ಟೇ ಹೊರತು ಆ ಲಿಂಗದ ಅರ್ಚನೆಯ ಕೊನೆ ಎಲ್ಲಿ ಆಗ್ತದ ಅಂದ್ರೆ ಬ್ರಹ್ಮಜ್ಞಾನದೊಳಗೆ ಕೊನೆ ಆಗ್ತದೆ. ಆ ಬ್ರಹ್ಮಜ್ಞಾನದ ಕೊನೆ ಎಲ್ಲಿ ಆಗ್ತದಂದ್ರೆ ಜಂಗಮದಲ್ಲಿ. ಜಂಗಮ ಅಂತಂದ್ರೆ ಯಾವುದು, ನಿಮ್ಮೊಳಗಿರುವ ಕೂಟಸ್ಥ, ನಿಮ್ಮೊಳಗಿರುವಂತ ಕೂಟಸ್ಥ ಚೇತನ ಏನದಲ್ಲ, ಆ ಚೇತನ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣವಾದಂಥದ್ದು ಯಾವುದಲ್ಲ ಅದು ಜಂಗಮ. ಈಗ ಬರೇ ಲಿಂಗ ಪೂಜೆ ಮಾಡಿಕೊಂಡು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿ ತಾನು ಕೂಟಸ್ಥ ಸ್ವರೂಪ ಅನ್ನೋದೇ ಮರ್ತದ್ದಕ್ಕೆ ಇವರೇನಂತಾರ, ಜಂಗಮದಲ್ಲಿ ಮರವು, ಲಿಂಗದಲ್ಲಿ ಅರಿವು. ಬಿಡಬಾರ್ದು, 3 ಹೊತ್ತು ಲಿಂಗ ಪೂಜೆ ಮಾಡ್ಕೋಬೇಕಂತೇಳಿ ಮಾಡ್ಕೊಂಡ್ರು ನೀವು ಎಷ್ಟು ಗುದ್ದಾಡಿ ಲಿಂಗ ಪೂಜೆ ಮಾಡ್ಕೊಂಡ್ರು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಎರಡೇ ಸಾಧನೆ ಆಗ್ತಾವ. ಆದರೆ ಶುದ್ಧ ಬ್ರಹ್ಮ ಸ್ವರೂಪ ಸಾಧನೆ ಆಗ್ಬೇಕಾದ್ರೆ ಜಂಗಮದಲ್ಲಿ ಹೋಗಿ ನೀವು ನಿಜವಾದ ಅರಿವುಳ್ಳವರಾಗಿ ಚಿದ್ರೂಪ ಬ್ರಹ್ಮ ಸಾಧನೆ ಮಾಡಿ ಆನಂದ ರೂಪ ಬ್ರಹ್ಮ ಆದ್ರಿ ಅಂತಂದ್ರೆ ಅದು ನಿಮ್ಗೆ ಸಾರ್ಥಕತೆಯನ್ನು ತಂದು ಕೊಡ್ತದೆ. ಅದನ್ನೇ ಪ್ರಾಣಲಿಂಗ ಅಂತಂದ್ರೆ ನಿಮ್ಮೊಳಗಿರುವುದು ಪ್ರಾಣ. ಆ ಪ್ರಾಣನೇ ಏನಾಗ್ಯದ ವಿಚಾರ ಮಾಡಿ ನೋಡಲಾಗಿ ಲಿಂಗ. ಪ್ರಾಣ ಅಂದ್ರೆ ಏನ್, ಜೀವ, ನಿಮ್ಮ ಆಭಾಸ. ಆಭಾಸ ಏನಾಗ್ಯದ ವಿಸ್ಮೃತಿ ಆಗಿದ್ದಕ್ಕ
ಪ್ರಾಣ ಆಗ್ಯದ. ಯಾವಾಗ ಅದು ಪ್ರಾಣಕ್ಕೆ ತನ್ನ ಸ್ಮೃತಿ ಆಗ್ತದೆ, ಜೀವನಿಗೆ ತನ್ನ ಸ್ಮೃತಿ ಆಗ್ತದೆ, ಸ್ಮೃತಿ ಆಯ್ತು ಅಂತಂದ್ರೆ ಹೊಳ್ಳಿ ಅವ ಕೂಟಸ್ಥ ಆಗ್ಬಿಡ್ತಾನೆ. ಕೂಟಸ್ಥನಲ್ಲಿ ಮರು ಉಂಟಾಗಿದ್ದಕ್ಕ ಜೀವ ಆಗ್ಯದ. ಮತ್ತೆ ಜೀವ ಯಾವಾಗ ಅರಿವು ಆಯ್ತು ಅವ ಹೊಳ್ಳಿ ಮತ್ತೆ ಕೂಟಸ್ಥ ಆಗ್ಬಿಡ್ತಾನೆ. ಅದಕ್ಕೆ ಲಿಂಗದಲ್ಲಿ ಅರಿವು, ಜಂಗಮದಲ್ಲಿ ಮರವು. ಹೀಗಾಗಿ ಪೂರ್ವಿಕ ಪೂಜಕ, ಅಪೂರ್ವಿಕ ಭಕ್ತ, ಕರ್ಮ ಪೂಜಕ, ಲಿಂಗ ಪೂಜಕ, ಜಂಗಮ ಭಕ್ತನ ಪೂರ್ವ ಸೂತಕ ವಿರಹಿತ ನಮ್ಮ ಕೂಡಲ ಚನ್ನ ಸಂಗಮ ದೇವರಲ್ಲಿ ಅಚ್ಚ ಶರಣ. ಇವೆಲ್ಲ ಪೂಜಾ ಪಾಠ, ಇದು 4ನೇ ವಚನ, ಇದು ಬೇಡ, ಪೂರ್ವಿಕ ಪೂಜಕ ಇದು ಆಮೇಲೆ ಇರಲಿ. ಇಲ್ಲಿ ಏನದ ಅಂತಂದ್ರ ಮರವು ಏನಾಗಬೇಕು, ಲಿಂಗದಲ್ಲಿ ಅರಿವು, ಜಂಗಮದಲ್ಲಿ ಮರವು, ಕೂಡಲ ಚನ್ನ ಸಂಘ ತಾನು ತಾನಾಗಿ. ಈ ರೀತಿ ನಾವೇನ್ ಮಾಡ್ಬೇಕಂತಂದ್ರೆ ಆ ಜಂಗಮ ಅನ್ನೋದು ಚೇತನ ಏನ್ ಆಗಲ್ಲ, ಆ ಚೇತನ ಕೂಟಸ್ಥ ಚೇತನ ಅದೇ ತಾನು ಆಗಿ ಏನಾಗಬೇಕಾಗ್ಯದ, ತಾನು ತಾನಾಗ್ಬೇಕಾಗ್ಯದ, ತಾನು ತಾನಾಗ್ಬೇಕಾಗ್ಯದ. ಅದಕ್ಕೆ ಇಲ್ಲೇನಾಯ್ತು, ತನು ಮನ ಧನ ಇವೆಲ್ಲನೂ ಮಾಡಿ ಮದವೇರಿತ್ತು. ಇವೆಲ್ಲ ಮಾಡಿ ನಾ ಬಹಳ 3 ಹೊತ್ತು ಲಿಂಗ ಪೂಜೆ ಮಾಡ್ಕೊತೀನಿ, ಅಷ್ಟು ದಾನ ಮಾಡೀನಿ, ಇಷ್ಟು ದಾನ ಮಾಡೀನಿ, ಅಲ್ಲಿಗೆ ಹೋಗಿ ಬಂದೀನಿ, ಇಲ್ಲಿಗೆ ಹೋಗಿ ಬಂದೀನಿ, ಇವೆಲ್ಲ ಏನು ಬಿಡ್ರಿ. ಇವೆಲ್ಲ ಬಿಟ್ಟು ನೀವು ಈ ಕರ್ಮ ಉಪಾಸನೆ ಮಾಡೋದಕ್ಕ ಏನೇನು ಬಳಸ್ಲಕತ್ತೀರಿ ಅವುಗಳನ್ನ ದಾಟಿ ಚೇತನ ಸ್ವರೂಪ ತಾನು ತಾನಾಗುವಂತ ಒಂದು ಸ್ಥಿತಿ ಏನದಲ್ಲ ಬ್ರಹ್ಮಜ್ಞಾನ, ಆ ಒಂದು ಬ್ರಹ್ಮಜ್ಞಾನಕ್ಕೆ ಬರ್ರಿ. ಅದೇ ಪ್ರಾಣನೇ ಲಿಂಗ ಆಗುವಂತ ಒಂದು ಸ್ಥಿತಿ, ಪ್ರಾಣಲಿಂಗಿ ಸ್ಥಳ ಅಂತ ಹೇಳಿ ಅದ ಆ ವಚನ. ಈಗ ಯಾವದಕ್ಕರೆ ಹೋರಿ, ನೀವು ಎಲ್ಲರೇ ಹೋರಿ, ಯಾವದಕ್ಕರೆ ಹೋರಿ, ಕರ್ಮ ಉಪಾಸನೆ ಜ್ಞಾನ, ಕರ್ಮ ಉಪಾಸನೆ ಜ್ಞಾನ. ಅಷ್ಟಾವರಣದೊಳಗ ಗುರು, ಲಿಂಗ, ಜಂಗಮ ಇವುದ್ರದ್ದು ಪೂಜೆ ಮಾಡೋದು, ಇವುದ್ರದ್ದು ಅರ್ಚನೆ ಮಾಡೋದು, ಇವೆಲ್ಲ ಏನದವ ಕರ್ಮದಾಗ ಬರ್ತಾವ. ಮುಂದ ಅದರಿಂದ ಏನಾಗ್ತದ, ನಿರ್ಮಲ ಚಿತ್ತ ಸಾಧನೆ ಆಗ್ತದೆ. ನಿರ್ಮಲ ಅಂತಂದ್ರೆ ಮಲ ಅಂತಂದ್ರೆ ಏನದಂದ್ರ ಯಾವುದೋ ಒಂದು ಸಂಸಾರ ಚಿಂತಿ, ಅದು ಏನಾರೇ ಇರ್ಬೋದು, ರೊಕ್ಕದಿರ್ಬೋದು, ಮನೆ ಮಕ್ಕಳಿರ್ಬೋದು, ಹೆಂಡ್ರದಿರ್ಬೋದು, ಯಾವ್ದೋ ಒಂದು ಚಿಂತಿ. ಆ ಚಿಂತಿನೇ ದೊಡ್ಡದಾಗಿ ನಮಗೆ ಈ ಕಡೆ ಬರ್ಲಿಕ್ಕೆ ಬಿಡಂಗಿಲ್ಲದ. ಅದನ್ನ ನಾವು ಕಳ್ಕೋಬೇಕು, ಅದರಿಂದ ನಾವು ಮುಕ್ತ ಆಗ್ಬೇಕಂದ್ರೆ ಗುರು, ಲಿಂಗ, ಜಂಗಮರ ಸೇವೆ ಮಾಡಿದ್ರೆ ನಮ್ಗೆ ಕರ್ಮ ಅಂತಂದ್ರೆ ಈ ಶರೀರವನ್ನ ಆ ಸತ್ಕರ್ಮದಲ್ಲಿ ತೊಡಗಿಸಿದೆವು ಅಂತಂದ್ರೆ ನಿರ್ಮಲ ಚಿತ್ತ ಸಾಧನೆ ಆಗ್ತದೆ. ಮತ್ತೆ ಚಂಚಲ ಚಿತ್ತತೆ ಹೋಗ್ಬೇಕು ಆಯ್ತಂದ್ರೆ ಓಂ ನಮ ಶಿವಾಯ ಮಂತ್ರ ಕೊಟ್ಟಾರ, ಲಿಂಗ ಹಿಡ್ಕೋಬೇಕು, ಕಿವಿಗೆ ಏನ್ ಮಾಡ್ಬೇಕು, ಕಿವಿ ಒಳಗ ನೀವು ಹೇಳಿದ ಮಂತ್ರನೇ ನಿಮ್ ಕಿವಿಯಾಗಿ ತುಂಬ್ಕೋಬೇಕು ಬಾಯಿಲಿಂತ. ಮತ್ತೇನ್ ಮಾಡ್ಬೇಕು, ಕೊರಳಗ ರುದ್ರಾಕ್ಷಿ ಹಾಕೊಂಡಿರ್ಬೇಕು, ಹಣಿಗೆ ವಿಭೂತಿ ಹಚ್ಕೊಂಡಿರ್ಬೇಕು, ಕಣ್ಣನ್ನ ಅರ್ಧ ಮುಚ್ಚಿ ಅರ್ಧ ತೆರಿಬೇಕು. ಅಂದ್ರೆ ಮುಚ್ಚಿ ಏನ್ ಮಾಡ್ಬೇಕು, ಅರ್ಧ ಲಕ್ಷ ನಿಮ್ಮ ಒಳಗಿರುವಂತ ಚೇತನ ಅದಲ್ಲ, ಆ ಚೇತನದ ಕಡೆ ಇರ್ಬೇಕು, ಕೂಟಸ್ಥನ ಕಡೆ ಅರ್ಧ, ಮತ್ತೆ ಮುಂದೆ ಇರುವ ಇಷ್ಟಲಿಂಗದ ಕಡೆ ಅರ್ಧ. 50-50 ಇತ್ತು ಅಂತಂದ್ರೆ ಏನಾಗ್ತದ, ಅದು ತ್ರಾಟಕ ಯೋಗ ಅಂತ ಆಗ್ತದೆ. ಈ ರೀತಿ ಮಾಡ್ಕೋತ ಏನಾಗ್ತದ ಅಂದ್ರೆ ಅದು ಅರಿವು ತಾನೇ ಕೂಡಲ ಚನ್ನ ಸಂಗಮ ದೇವ ಅಂತನ್ನಂತ ಅರಿವು ಅನ್ನೋದು ತಂದು ಕೊಡ್ತು. ಅಂಥದೊಂದು ಸ್ಥಿತಿ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಅವರು ಬರೇ ಲಿಂಗ ಜಂಗಮ ಅಷ್ಟೇ ಮಾಡಲಿಲ್ಲ, ಅವರು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಅಷ್ಟೇ ಮಾಡಿಲ್ಲ. ಅವರು ಶರಣರ ಎರಡರಕ್ಕಿಂತ ದೊಡ್ಡ ಕೆಲಸ ಮಾಡ್ಯಾರ. ಲಿಂಗ ಪೂಜೆ ಮಾಡೋದೇ ಒಂದು ದೊಡ್ಡ ಕೆಲಸ ಮಾಡಿಲ್ಲ. ಅವರು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿ ಜ್ಞಾನಕ್ಕಾಗಿ ಅವ್ರು ಏನ್ ಮಾಡ್ಯಾರ, ಜ್ಞಾನದ ಸಲುವಾಗಿ ಏನ್ ಮಾಡ್ಯಾರ್ರಿ ಅವರು, ಅನುಭವ ಮಂಟಪ ಮಾಡಿ ವೇದ ಆಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಪುರಾತನ ಋಷಿ ಮುನಿಗಳು ನಮಗಾಗಿ ಮಾಡಿಟ್ಟಂತ ಅಧ್ಯಾತ್ಮ ಸಾಹಿತ್ಯವನ್ನ ಕನ್ನಡದೊಳಗೆ ಭಾಷಾಂತರ ಮಾಡ್ಯಾರ. ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ಜನರಿಗೆ ತಿಳಿಯಂಗ ಅನುಕೂಲ ಮಾಡಿ ಕೊಟ್ಟಾರ. ನಮ್ಗೇನಾರ ವೇದ ಮಂತ್ರ ಏನಾರ ಕೈಯಾಗ ಕೊಟ್ರೆ ಒಂದ್ ಅಕ್ಷರ ತಿಳಿಯಂಗಿಲ್ಲ, ಒಂದೊಂದು ಅಕ್ಷರಕ್ಕೆ ಸಾವಿರ ಅರ್ಥ ಅದಾವ.
ಅಂಥದ್ದು ನಮ್ಗೆ ಸರಳವಾಗಿ ತಿಳಿಯಂಗ ಮಾಡ್ಯಾರ. ಅಂತ ಕೆಲಸ ಮಾಡಿದ್ದು ಅದು ಎದಕ್ಕೆ ಮಾಡಿದ್ರು? ಅದು ವಚನ ಸಾಹಿತ್ಯ ರಚನೆ ಅನುಭವ ಎದಕ್ಕೆ ಮಾಡಿದ್ರು? ಯಾವ ಭಾಗ ಅದು? ಒಂದು ಸೆಕೆಂಡ್ ಮುಂದೆ ಗುರುಲಿಂಗ ಜಂಗಮರದು ಪೂಜನೆ ಅರ್ಚನೆ ಅಂದ್ರೆ ಕರ್ಮ. ಕರ್ಮ ಅಂತಂದ್ರೆ ಕ್ರಿಯೆ. ಅದು ಎದಕ್ಕಪ್ಪ ಅಂತಂದ್ರೆ ನಿರ್ಮಲ ಚಿತ್ತ ಸಾಧನೆ ಅಂದ್ರೆ ಸಂಸಾರ ವಿಮುಖತ್ವ, ಪ್ರಪಂಚ ವಿಮುಖತ್ವ, ಪರಮಾತ್ಮನ ಸಮ್ಮುಖತ್ವ ಆಗೋದಕ್ಕೆ ಅದು ಮಾಡಬೇಕಾಗ್ತದೆ. ಅಂತರ್ಮುಖಿ ಆಗೋದಕ್ಕೆ, ಬಹಿರ್ಮುಖಿ ಇದ್ದದ್ದು ಅಂತರ್ಮುಖಿ ಆಗೋದಕ್ಕೆ. ಮತ್ತೆ ಧ್ಯಾನ ಮಾಡೋದಕ್ಕೆ ಉಪಾಸನ ಯೋಗ ಅಂತಂದ್ರೆ ಮಂತ್ರ ಕೊಟ್ಟ ಅದನ್ನು ಮಾಡೋದು. ಮುಂದೆ ವಿಭೂತಿ ರುದ್ರಾಕ್ಷಿ ಮಂತ್ರದಿಂದ ನೀವು ಪೂಜೆ ಧ್ಯಾನ ಎರಡು ಮುಗಿದ್ಮೇಲೆ ಮುಂದೇನು ಪಾದೋದಕ ಅಂದ್ರೆ ಪದ, ಗುರುವಿನ ಪದಗಳು, ಗುರುವಿನ ವಿಚಾರಗಳು, ಗುರುವಿನ ಜ್ಞಾನ, ಅದೇ ಪಾದೋದಕ. ಗುರು ಇರ್ಲಾರ್ದೆ ಪಾದೋದಕ ಹೆಂಗ್ ಬರ್ತದೆ? ಹೀಗಾಗಿ ಅಲ್ಲಿ ಜ್ಞಾನ ಸಾಧನೆ ಮಾಡಬೇಕು. ಪಾದೋದಕದೊಳಗ ಜ್ಞಾನ ಸಾಧನೆ ಮಾಡಬೇಕು, ಜ್ಞಾನದ ಭಾಗ ಅದು. ಆಮೇಲೆ ನೀವು ಏನು ಅನುಭವಿಸಿರಿ ಜ್ಞಾನ, ಆ ಜ್ಞಾನ ಹೆಂಗಿರ್ತದ ಅಂದ್ರೆ ಪ್ರಾಣ ಹೋದಂಗ ಆಗ್ತಿರ್ತದ. ಒಂದು ದಿನ ಪಾಠ ಬಿಟ್ರೆ ಏನೋ ಕಳ್ಕೊಂಡಿನಿ ಅನ್ನಷ್ಟು ಒಳಗ ವ್ಯಾಕುಲತೆ ಉಂಟಾಗ್ತದ. ಏನ್ ತಪ್ಪು ಮಾಡಿಬಿಟ್ಟೆ ಇವತ್ತ, ಪಾಠಕ್ಕೆ ಹೋಗ್ಲಿಲ್ಲಲ್ಲ ಅನ್ನೋಂಥದ್ದೊಂದು ವ್ಯಾಕುಲತೆ ಇರ್ತದ. ಅಂತ ವ್ಯಾಕುಲತೆ ಇದ್ದವ್ರಿಗೆ ಯೋಗಯುಕ್ತ ಅಂತಾರ. ವ್ಯಾಕುಲತೆ ಇರ್ಲಾರ್ದೆ ಯಾವಾಗಾರ ಬಂದ್ಯ ಯಾವಾಗಾರ ಹೋಗೋವ್ರಿಗೆ ಯೋಗಯುಕ್ತ ಅಲ್ಲದು, ಯೋಗ ಹೀನ ಅಂತಾರ ಅಂತವ್ರಿಗೆ. ಅದಕ್ಕೆ ಇಲ್ಲೇನಾಯ್ತು, ಮುಂದೆ ಪ್ರಸಾದ ಅಂತಂದ್ರೆ ಅದರ ಅರ್ಥ ಏನು? ನಿಮಗೆ ಏನು ಸತ್ಯದ ಅನುಭವ ಆಗ್ಯದ ಅದು ಎಲ್ಲರೂ ಕೂಡಿ ಹಂಚಿಕೊಂಡು ಉಣ್ಣೋದು, ಅದೇ ಪ್ರಸಾದ. ದಾಸೋಹ ತತ್ವ ಅದ ಅದ್ರೊಳಗ. ಈಗ ಇಲ್ಲಿ ಕೂತು ಎಲ್ಲರೂ ಚರ್ಚೆ ಮಾಡಿ ನಿಮಗಾದ ಅನುಭವ ನಮಗಾದ ಅನುಭವ ಎಲ್ಲನೂ ಹಂಚ್ಕೋತೀವಿ ಇಲ್ಲಿ. ಇದೇ ಪ್ರಸಾದ ತತ್ವ. ನೀವು ಸ್ವಂತಕ್ಕಾಗಿ ಏನ್ ತಿಳ್ಕೊತೀರಿ ಅದೆಲ್ಲಪ್ಪ ಅದಕ್ಕ. ಮತ್ತೆ ಇದ್ರ ಕಡೆನೇ ಲಕ್ಷ್ಯ ಕೊಟ್ಟು ಈ ಪಾಠ ತಪ್ಪಿತು ಅಂತಂದ್ರೆ, ಏನೋ ಕಳ್ಕೊಂಡಂಗ ಆತಿತ್ತು ಅಂತಂದ್ರ ಅದೇ ನಿಶ್ಚಲ ಚಿತ್ತ, ಅದೇ ಉಪಾಸನಾ ಯೋಗ, ಅದೇ ಧ್ಯಾನ ಯೋಗ. ಅದನ್ನು ಪಡ್ಕೊಳ್ಳಕ್ಕ ಈ ಪ್ರಪಂಚದಿಂದ ವಿಮುಖರಾಗಿ ನಾವು ಒಂದು ಪರಮಾರ್ಥದ ಕಡೆ ಮುಖ ಮಾಡಂತ ಒಂದು ಸ್ಥಿತಿ ಅಂತರ್ಮುಖಿಗೊಳ್ಳೋದಕ್ಕೆ, ಬಹಿರ್ಮುಖಿ ಇದ್ದವ್ರು ಅಂತರ್ಮುಖಿಗೊಳ್ಳೋದಕ್ಕೆ ಈ ಇಷ್ಟಲಿಂಗ ಬೇಕು. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆಗೆ ಇಷ್ಟಲಿಂಗ ಬೇಕು. ಮತ್ತ ಅಷ್ಟೇ ಮಾಡಿ ಬಿಟ್ಟರೇನವರು ಬರೀ ಲಿಂಗ ಪೂಜೆ ಒಂದೇ ಮಾಡಿದ್ರ? ಅವರು ಅನುಭವ ಮಂಟಪ ಮಾಡಿದ್ರ? ಇಲ್ಲ. ಬರೇ ಕರ್ಮ ಉಪಾಸನೆ ಎರಡೇ ಮಾಡಿ ಜ್ಞಾನ ಕೇಂದ್ರ ಕೈ ಬಿಟ್ಟಾರೇನು ಶರಣರು? ಅದಕ್ಕೆ ಎಲ್ಲರೂ ಏನ್ ಮಾಡ್ಲಕತ್ತಾರ, ಲಿಂಗ ಪೂಜೆ ಮಾಡ್ಕೊಂಡ್ ಕೂಡ್ಲೇನೆ ಆಯ್ತು ನಮ್ ಕರ್ತವ್ಯ ಮುಗೀತು ಅಂತ ತಿಳ್ಕೊಂಡ್ಬಿಟ್ಟಾರ. ದಿನ ಮುಂಜಾನೆ ಸ್ನಾನ ಮಾಡೋದು, ಲಿಂಗ ಪೂಜೆ ಮಾಡಿದ ಅಂದ್ರೆ ಮುಗಿದಾಯ್ತು ಕೆಲಸ, ಆಯ್ತು. ಮತ್ತ ಜ್ಞಾನದ ಸಾಧನೆ ಮಾಡ್ಲಿಲ್ಲ ಅಂತಂದ್ರ ಆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ತಗೊಂಡು ಏನ್ ಮಾಡ್ಬೇಕು? ಏನೂ ಉಪಯೋಗ ಇಲ್ಲ. ಹೆಂಗ ಎಲ್ಲಾನು ಅದು ಪರಿಪೂರ್ಣ ಅದ, ಅಷ್ಟಾವರಣ ಅದರೊಳಗ ಕಂಪ್ಲೀಟ್ ಅದ.
ಜ್ಞಾನ ಸಾಧನೆನೇ ಈಗ ಭಕ್ತ ಸ್ಥಳದೊಳಗ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಏನದಲ್ಲ ಇದೇ ಜ್ಞಾನ ಸಾಧನೆ. ಅದಕ್ಕೆ ಅಥಾತೋ ಜಿಜ್ಞಾಸು ಅಂತ ಬ್ರಹ್ಮಸೂತ್ರದ ಬರ್ತವೆ. ಅಥಾತೋ ಅಂತಂದ್ರ ಇನ್ನು ಮುಂದೆ, ಇನ್ನು ಮುಂದೆ, ಇನ್ನು ಹಿಂದೆ ಅಂತ. ಇನ್ನು ಮುಂದೆ ಅಂತಂದ್ರೇನು? ಈ ಜನ್ಮದಲ್ಲಾಗಲಿ ಯೋಗಯುಕ್ತನ ಲಕ್ಷಣಗಳು ಹೇಳ್ತಾರೆ ಒಂದ್ ಕಡೆ. ಯೋಗಯುಕ್ತನ ಲಕ್ಷಣ ಒಂದ್ ಸೆಕೆಂಡ್ ನೋಡಿ ಹೇಳ್ತೀನಿ. ಮಂಗಳವು ಹೆಚ್ಚಾಗಿ ಓಂ ಅಥವಾ ಅಥ ಅಂತಕ್ಕಂಥ ಶಬ್ದಗಳಿಂದ ಪ್ರಾರಂಭ ಆಗ್ತದೆ. ಅಥ ಓಂ ಅಂತ ಸ್ಟಾರ್ಟ್ ಆಗ್ತದಲ್ರಿ. ಓಂ ಅಂದ್ರೂ ಇಲ್ಲಿ ನಿಂತು ಮುಂದಿಂದ, ಹಿಂದಿಂದ ಅಲ್ಲ. ಅಥ ಅಂತಂದ್ರ ಇನ್ನು ಮುಂದೆ. ಓಂ ಅಂದ್ರೂ ಸಹಿತ ಓಂಕಾರ ಶ್ರೀಕಾರ ಅವೆಲ್ಲ ಅದಕ್ಕಿಂತ ಮುಂದಿಂದ ಹೇಳ್ತಾವ, ಹಿಂದಿಂದ ಹೇಳ್ತಾವ. ಫ್ರಂಟ್ ಸೈಡ್ ಅದು. ಅಥ ಓಂ. ಅಥ ಅಂತಂದ್ರೆ ಇನ್ನು ಮುಂದೆ ಅಂದ್ರೇನು? ಯೋಗಯುಕ್ತನ ಆದವನು, ಇದು ತಿಳ್ಕೊರಿ, ಯೋಗಯುಕ್ತನಾಗಿ ಇನ್ನು ಮುಂದೆ ಅಂದಂಗದು. ಯೋಗದಿಂದ ಕೂಡಿಕೊಂಡಿರುವವನಿಗೆ ಇನ್ನು ಮುಂದೆ ಹೇಳೋದು. ಈ ಜನ್ಮದಲ್ಲಿ ಆಗಲಿ ಹಿಂದಿನ ಜನ್ಮದಲ್ಲಿ ಆಗಲಿ ನಿಷ್ಕಾಮ ಕರ್ಮಯೋಗ ಸಾಧಿಸಿದವನು, ನಿಷ್ಕಾಮ ಉಪಾಸನ ಯೋಗ ಸಾಧಿಸಿದವನು, ನಿರ್ಮಲ ಚಿತ್ತ ಉಳ್ಳವನು, ನಿಶ್ಚಲ ಚಿತ್ತ ಉಳ್ಳವನು, ಅಂತರ್ಮುಖಿಯಾಗಿರುವವನು, ಪ್ರಪಂಚದ ಕಡೆಗೆ ವಿಮುಖನಾಗಿರುವವನು, ಆತ್ಮ ಪರಮಾತ್ಮರ ಸಮ್ಮುಖಿಯಾಗಿರುವವನು. ಇಡೀ ಪ್ರಪಂಚದೊಳಗ ಅತ್ಯಂತ ಕಠಿಣವಾದ ಕೆಲಸ ಅಂದ್ರೆ ಈ ಯೋಗಯುಕ್ತನಾಗದು. ಇದು ಬಹಳ ಮುಖ್ಯ. ಇಡೀ ಪ್ರಪಂಚದೊಳಗ ಅತಿ ಕಠಿಣ ಕೆಲಸ ಅಂದ್ರೆ ಇದು ಯೋಗಯುಕ್ತನಾಗಿರೋದು. ಪ್ರಪಂಚದ ಕಡೆ ವಿಮುಖನಾಗಿ ಪರಮಾರ್ಥದ ಕಡೆ ಸಮ್ಮುಖನಾಗಿರೋದು. ಪರಮಾರ್ಥದ ಕಡೆ ಸಮ್ಮುಖನಾಗಿದ್ದು ಪ್ರಪಂಚದ ಕೆಲಸಗಳು ಮಾಡಬೇಕು. ಏನು? ಪ್ರಪಂಚದ ಕಡೆ ಸಮ್ಮುಖಿಯಾಗಿ ಯಾವಾಗರೇ ಆದಾಗ, ಅನುಕೂಲ ಇದ್ದಾಗ ಪರಮಾರ್ಥದ ಕೆಲಸ ಮಾಡಬೇಕು. ಯಾವುದು ಕರೆಕ್ಟ್? ಪರಮಾರ್ಥ ಸಮ್ಮುಖಿಯಾಗಿ ಪ್ರಪಂಚದ ಕೆಲಸ ಮಾಡ್ಕೋತಿರವ ಯೋಗಯುಕ್ತ. ಹೌದಾ ಇಲ್ಲ? ಪ್ರಪಂಚದ ಕಡೆ ಸಮ್ಮುಖಿಯಾಗಿ ಯಾವಾಗರೇ ತನಗಾದಾಗ ಪರಮಾರ್ಥದ ಕೆಲಸ ಮಾಡವ ಯೋಗಹೀನ ಅಂತ. ಅದು ಯೋಗಹೀನರು ಇನ್ನ ನಿರ್ಮಲ ಚಿತ್ತ, ಇನ್ನ ನಿಶ್ಚಲ ಚಿತ್ತ ಸಾಧನೆ ಮಾಡಬೇಕು. ಇನ್ನೂ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಬೇಕು. ಯಾಕಂತಂದ್ರೆ ಆ ಚಿತ್ತ ಮಲಿನವಾಗ್ಯದ, ಆ ಚಿತ್ತ ಚಂಚಲವಾಗ್ಯದ. ಆ ಚಂಚಲವಾದ ಚಿತ್ತ, ಮಲಿನವಾದ ಚಿತ್ತ ಏನಾಗ್ತದ, ಇದರ ಮುಂದಿನ ಸ್ಟೆಪ್ ಇಡ್ಲಕ್ ಬಿಡಂಗಿಲ್ಲ. ಅದೇನ್ ಮಾಡ್ತದೆ? ಎಲ್ಲಿ ಬೇಕಲ್ಲಿ ಬ್ರೇಕ್ ಹಾಕ್ತಿರ್ತದ, ಎಲ್ಲಿ ಬೇಕಲ್ಲಿ ದಾರಿ ತಪ್ಪಿಸ್ತಿರ್ತದ, ಏನ್ ಬೇಕಾದ್ರೆ ಕೆಲಸ ಮಾಡ್ಲಕ್ ಹಚ್ತದ, ಏನ್ ಬೇಕಾದ್ರೆ ಮಾತಾಡ್ಲಕ್ ಹಚ್ತದ. ಯೋಗಹೀನನ ಲಕ್ಷಣಗಳು. ಅದಕ್ಕೆ ಇಡೀ ಪ್ರಪಂಚದಲ್ಲಿ ಇದು ಭಯಂಕರ ಕಠಿಣವಾದ ಕೆಲಸ. ಪ್ರಪಂಚ ವಿಮುಖನಾದವನು, ಪರಮಾತ್ಮ ಸಮ್ಮುಖನಾದವನು ಈ ಘನಕಾರ್ಯ ಸಾಧಿಸಿದ ಮಹಾಪುರುಷನ ಸ್ವಭಾವ. ಅವನ ಸ್ವಭಾವದ ಹೆಸರು ಏನಪ್ಪಾ ಅಂದ್ರೆ ಯೋಗಯುಕ್ತ. ಅವನ ಸ್ವಭಾವದ ಹೆಸರು ಯೋಗಯುಕ್ತ. ಈಗ ಯೋಗಯುಕ್ತರ ಲಕ್ಷಣ ಆದ ಇಲ್ಲ ನಿಂಬಲ್ಲಿ? 1 ತಾಸು ಇಟ್ಟೆವು ಮೊದಲ, ಆಮೇಲೆ 2 ತಾಸು ಇಟ್ಟೆವು, ಈಗ 8 ತಾಸು ಇಟ್ಟಿವಿ. 8 ತಾಸು ಇಟ್ರು 12-14 ತಾಸಿನ ಕೆಲಸ ಕೊಟ್ಟಿವಿ. ಕಂಟಿನ್ಯೂ ಅದರೊಳಗೆ ಮುಳುಗಿ ಹೆಂಗ ನಡೆದದು ನಿಮ್ಮ ಕೆಲಸ ಅಂದ್ರೆ ಹಂಗ ನಡೆದು ಯೋಗಯುಕ್ತರಾಗಿರ ಇಲ್ಲ? ಅನ್ಸ್ಬೇಕತ್ತದ ಇಲ್ಲ? ಮತ್ತೆ ನೀವೇನಾರ ಪ್ರಪಂಚದ ಕೆಲಸ ಬಿಟ್ಟಿರೇನು? ಎಲ್ಲ ಕೆಲಸ ಮಾಡ್ಲಕತ್ತ. ಒಂದಿನ ಪಾಠ ಬಿಡ್ಲಾರ್ದಾಗ ಎಲ್ಲ ಕೆಲಸ ಮಾಡ್ಕೋತ ಹೋಗ್ಲಕತ್ತಿರಲ್ಲ.
ಅದನ್ನು ಮಾಡ್ಲಕತ್ತೀರಿ, ಇದನ್ನು ಮಾಡ್ಲಕತ್ತೀರಿ. ಇದೇ ಯೋಗ್ಯವಾದ ಲಕ್ಷಣ, ಇದೇ ಮಹರ್ಷಿಗಳ ಲಕ್ಷಣ, ಇದೇ ಅದ್ಭುತವಾದಂತ ಯೋಗಯುಕ್ತನ ಲಕ್ಷಣ. ನಾಳೆಗೆ ಎಲ್ಲಿ ಯೋಗಯುಕ್ತ ಶಬ್ದ ಕೇಳಿದ ಕೂಡಲೇ ಏನಾರ ನೆನಪಾಗ್ಲಕತ್ತದ? ಇಲ್ಲ. ನಿಮ್ಮ ಭಗವದ್ಗೀತೆ ಒಳಗ 5ನೇ ಅಧ್ಯಾಯದೊಳಗ 7ನೇ ಶ್ಲೋಕ 5/7 ಬರ್ಕೊಳ್ರಿ. ಆಮೇಲೆ ನಾಳೆ ವಿಶುದ್ಧಾತ್ಮನ ಲಕ್ಷಣ ಹೇಳ್ತೀವಿ. ಯೋಗಯುಕ್ತ ಇದ್ದವ ಹೆಂಗಿರ್ತಾನ? ವಿಶುದ್ಧಾತ್ಮ, ಶುದ್ಧಾತ್ಮನಾಗಿರ್ತಾನ. ಅವ ಚಂಚಲ ಇರಲ್ಲ. ಈ ಒಂದು ಸತ್ಸಂಗಕ್ಕೆ ಆಸಕ್ತಿಲಿಂದ ಬರ್ತಾನ. ನಿಶ್ಚಿದ್ರ ಅಂತಂದ್ರ ಕಂಟಿನ್ಯೂ ಬರ್ತಾನ. ಮತ್ತೆ ನಿರಾಯಾಸವಾಗಿ ಸಾಧನೆ ಮಾಡ್ತಾನೆ. ಕಷ್ಟಪಡಂಗಿಲ್ಲ, ಕಷ್ಟ ಆಗಂಗಿಲ್ಲ ಅವನಿಗೆ. ಇಲ್ಲಿ ಏನಿದ್ರು ಸಹಿತ ಎಲ್ಲವನ್ನ ತೊಂದರೆ ಆಗ್ಲಾರ್ದಂಗ ಅನುಭವಿಸ್ಕೋತ ಸಂತೋಷ ಪಟ್ಕೋತ ಹೋಗ್ತಾನೆ. ಇವೆಲ್ಲ ಯೋಗಿಯ ಲಕ್ಷಣಗಳು ಹೇಳ್ಕೊತ ಹೋಗ್ತವೆ ಒಂದೊಂದು. ಇದು ಏನಂತಂದ್ರೆ ಇವತ್ತಿನ ವಚನ ಜಾಗ್ರ ಸ್ವಪ್ನ ಸುಷುಪ್ತಿ ದಾಟಿ ಏನ್ ಮಾಡ್ಬೇಕು? ಕ್ರಿಯೆ ಅರಿತು ತೂರ್ಯಗೊಂಡಿತ್ತಾಗಿ. ಅಂದ್ರೆ ತೂರ್ಯಾಸ್ಥಿತಕ್ಕೆ ಬಂದು ಏನ್ ಮಾಡ್ಬೇಕು? ತೂರ್ಯಾವಸ್ಥೆಗೆ ಬಂದು ಬ್ರಹ್ಮಜ್ಞಾನಕ್ಕೆ ಬರ್ರಿ ಅಂತ. 3 ಅವಸ್ಥೆಗಳನ್ನು ದಾಟಿ ಬ್ರಹ್ಮಜ್ಞಾನಕ್ಕೆ ಬರ್ರಿ ಅಂತ ಇದು ವಚನ. ಅದರದು ನಡೆದದ. ಈಗೇನಪ್ಪ ಅಂದ್ರೆ ಒಂದಿಷ್ಟು ವಿಚಾರ ಸಾಗರ. ಅಜ್ಞಾನ ಏನಿದು? ಅಜ್ಞಾನದ ಸ್ವ ಆಶ್ರಯ, ಸ್ವ ವಿಷಯ ಅನ್ನುವಂಥ ಪಾಠ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ತರಂಗ 5. ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ವಿಷಯಾಂಕ 243. ಅಜ್ಞಾನದ ಸ್ವ ಆಶ್ರಯತ್ವ ಮತ್ತು ಸ್ವ ವಿಷಯತ್ವ. ಮತ್ತೆ ಇಲ್ಲಿ ಕೂಡ ಯಾವ ದೋಹಾದ ಅರ್ಥ ಮುಂದುವರೆದ ಅಂತಂದ್ರ ಕಬಿತ್ತ 154ನೇ ಕಬಿತ್ತದ್ದೇ ಅರ್ಥ ಮುಂದುವರಿತಾ ಇದೆ. ಮಾಯಾಮೆ ಆಭಾಸ್ ಇದು 1. ಮತ್ತೆ ಅಧಿಷ್ಠಾನ ಬ್ರಹ್ಮ 2. ಅರು ಅಂದ್ರೆ ಮತ್ತೆ ಮಾಯಾ ಇಲ್ಲ. ಮಾಯೆ, ಆವಾಸ, ಅಧಿಷ್ಠಾನ ಇವು 3 ಕೂಡಿದ್ರೆ ಈಶ್ವರ ಆಗ್ತದೆ. ಈ ಈಶ್ವರ ಸರ್ವಜ್ಞದನ. ಈಸ ಸರ್ವಜ್ಞ ಜಗಹೇತು ಪಹಚಾನಿಗೆ. ಇವ ಜಗತ್ತಿನ ಸೃಷ್ಟಿಗೆ ಕಾರಣದನ, ಇವ ಸರ್ವಜ್ಞದನ. ಈ ತತ್ವಕ್ಕೆ ಈಶ್ವರ ಅಂತಾರ ಅನ್ನೋದು ಈಶ್ವರನ ಸ್ವರೂಪ ಹೇಳಿ ಮುಂದೇನ್ ಮಾಡಿದ್ರು? ಈ ಒಂದು ಮಾಯೆ ಅನ್ನೋದಕ್ಕ ಯಾರ ಆಶ್ರಯ ಕೊಟ್ಟಾರ ಅಂತಂದ್ರೆ ಯಾರ ಆಶ್ರಯ ಕೊಟ್ಟಾರ? ಈಗೊಂದು ಪ್ರಜಾಪ್ರಭುತ್ವದ ಒಂದು ಪದ್ಧತಿ ಪ್ರಕಾರ ಎಲ್ಲರೂ ಓಟ್ ಹಾಕಿ ಆರಿಸಿ ತಂದು ಮ್ಯಾಲ ಒಬ್ಬ ರಾಜ ಮಾಡಿ ಕುಂದಿರ್ಸ್ತಾರ. ಮ್ಯಾಲ ಒಬ್ಬ ರಾಜ ಮಾಡಿ ಕುಂದಿರ್ಸಿ ಈ ಜನ ಏನ್ ಮಾಡ್ತಾರ? ಅವನಿಗೆ ಬೈತಾರ. ಅವನಿಗೆ ಬೈದ್ರ ಅವನಿಗೆ ಮ್ಯಾಲ ಕುಂದಿರಿಸಿದವ್ರ ಯಾರು? ತಾವೇ ಓಟ್ ಹಾಕಿ ಆರಿಸಿ ಮ್ಯಾಲ ಒಯ್ದು ಕುಂದಿರ್ಸಿ ಅವನಿಗೆ ಬೈತಾರ ಅಂತಂದ್ರ ಇದು ಸರಿನಾ? ಅದೇ ರೀತಿ ಇಲ್ಲಿ ಹೆಂಗದ ಅಂತಂದ್ರ ಆ ಅಜ್ಞಾನಕ್ಕೆ ಆಶ್ರಯ ಕೊಟ್ಟವ್ರು ನಾವೇ. ಆಶ್ರಯ ಕೊಟ್ಟು ಏನ್ ಮಾಡ್ತೀವಿ? ಆ ಮಾಯೆಯನ್ನ ನಾವೇ ನಿಂದ ಮಾಡ್ತೀವಿ. ಆಶ್ರಯ ಕೊಟ್ಟವ್ರು ನಾವೇ. ಮತ್ತ ಆ ಅಜ್ಞಾನದೊಳಗೆ ಮುಳುಗಿದವರು ನಾವೇ.
ನಾವೇ ಇದ್ದು ನಾವೇ ಆಶ್ರಯ ಕೊಟ್ಟು ನಾವೇ ಬೈದ್ರೆ ಹೆಂಗ? ಅದಕ್ಕ ಇಲ್ಲಿ ನಮ್ಮ ಅಶಕ್ತತೆಯನ್ನ ತೋರಿಸಿಕೊಳ್ಳಕತ್ತಾರ. ಇಲ್ಲಿ ಯಾರು ಹೊರಗಿನವರು ಆಶ್ರಯ ಕೊಟ್ಟಿಲ್ಲಪ್ಪ ಅಜ್ಞಾನಕ್ಕ, ನೀನೇ ಆಶ್ರಯ ಕೊಟ್ಟಿದಿ. ಮತ್ತದ ಅಜ್ಞಾನಕ್ಕೆ ನೀನು ಕತ್ತಲೆಗೆ ಒಂದು ಕೋಣೆ ಒಳಗೆ ಆಶ್ರಯ ಕೊಟ್ಟ ಮೇಲೆ ಆ ಕೋಣೆ ಒಳಗಿನ ವಸ್ತುಗಳು ಏನದವ, ಕೋಣೆ ಎಷ್ಟು ದೊಡ್ಡದದ ಏನು ಗೊತ್ತಾಗಲಾರ್ದಂಗ ಅದು ನಿನ್ನನ್ನೇ ಮುಚ್ಚಿ ಹಾಕ್ಯದಲ್ಲ, ನೀನೇ ಅದಕ್ಕೆ ವಿಷಯ ಆಗಿ ಕೂತಿದೆಲ್ಲ. ಇದಕ್ಕೆ ಕಾರಣ ಯಾರು? ನೀನೇ ಅಂತ. ಜೀವ ಈಶ್ವರ ಎಂಬ ವಿಭಾಗರಹಿತವಾದ ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಮಾಯೆ ಇರುತ್ತದೆ. ಅಂದ್ರೆ ಬ್ರಹ್ಮದ ಸದ್ರೂಪದಲ್ಲಿ ಮಾಯೆ ಆಶ್ರಯ ಹೊಂದಿದೆ. ವಿಭಾಗರಹಿತ ಅಂತೇಳಿ ಎಲ್ಲಿ ಬರ್ತದ, ಸಮಾನತೆ ಅಂತ ಎಲ್ಲಿ ಬರ್ತದ, ಅಲ್ಲಿ ಏನಂತಂದ್ರ ಸದ್ರೂಪ. ಇಲ್ಲಿ ನೋಡ್ರಿ ಹೆಂಗದಂದ್ರ 84 ಲಕ್ಷ ಜೀವರಾಶಿಗಳು ಎಲ್ಲಾನು ಒಂದೇ ಅಂತ ಹೇಳ್ತಾರ. ಎಲ್ಲ ಜೀವರಾಶಿಗಳು ಒಂದೇ ಅಂತ ಹೇಳ್ತಾರ್ರಿ, ಹೌದಾ ಇಲ್ಲ? ಯಾವಾಗ 84 ಲಕ್ಷ ಜೀವರಾಶಿಗಳು ಎಲ್ಲಾನು ಒಂದೇ ಅಂತ ಹೇಳೋದು ಪರಮಾತ್ಮನ ಯಾವ ವಿಶೇಷಣ? ಅದು ಸದ್ರೂಪ. ಸದ್ರೂಪ ಸದ್ರೂಪ ವಿಶೇಷಣ. ಪರಮಾತ್ಮನ ಸದ್ರೂಪತ್ವ ಏನದಲ್ಲ ಅದೇನ್ ಮಾಡ್ತದ? ಗುರು ಶಿಷ್ಯ ಇಬ್ರು ಒಂದೇ ಅಂತ ಹೇಳ್ತದ. ಪರಮಾತ್ಮನ ಸದ್ರೂಪತ್ವದ ಲಕ್ಷಣದಿಂದ ಗುರು ಶಿಷ್ಯ ಇಬ್ರು ಒಂದೇ, ಭಕ್ತ ಭಗವಂತ ಒಂದೇ. ದ್ವಾಪರ ಯುಗದ ಕೃಷ್ಣ, ತ್ರೇತಾಯುಗದ ರಾಮ, ಅದರ ಹಿಂದಿನಿರುವಂತ ಪರಶುರಾಮ, ಯಾರ್ಯಾರದಾರ ಅವರೆಲ್ಲರೊಳಗಿರುವ ಆತ್ಮ ಮತ್ತು ನಮ್ಮೊಳಗಿರುವ ಆತ್ಮ, ನಿಮ್ಮೊಳಗಿರುವ ಆತ್ಮ ಎಲ್ಲ ಒಂದೇ. ಆತ್ಮ ಒಂದೇ ಅಂದಾಗ ಏನಾಯ್ತು? ಅದು ಪರಮಾತ್ಮನ ಸದ್ರೂಪತ್ವದ ಲಕ್ಷಣ. ಚಂದ ತಿಳ್ಕೋಬೇಕಿದು. ಸದ್ರೂಪತ್ವದ ಲಕ್ಷಣದಿಂದ ಏನಾಯ್ತು? ಎಲ್ಲ ಒಂದೇ ಆಯ್ತು. 84 ಲಕ್ಷ ಜೀವರಾಶಿಗಳು ಬಂದಾಗ ನೀವು ಊಟ ಮಾಡ್ಕೋತ ಕೂತೀರಿ. ಊಟ ಮಾಡ್ಕೋತ ಕೂತ್ ಹೊತ್ನಾಗ ಒಂದು ಬೀದಿ ನಾಯಿ ಬಂತು ನಿಮ್ಮ ಮನೆಗೆ ಎಂಟ್ರಿ ತಗೋತಪ್ಪ. ಎಲ್ಲ ಅಡಿಗೆ ಸಾಮಾನುಗಳೆಲ್ಲ ಅಡಿಗೆ ಮಾಡಿದ ಹಾಲ್ನಾಗ ಇಟ್ಕೊಂಡು ಕುಂತೀರಿ. ಕಾಲ್ ಬರ್ಲಿಕ್ಕೆ ಆರು ವಾಸುದೇವ ಅಂತ ಮಾತಾಡ್ತೀನಿ ಆಮೇಲೆ. ಈಗ ಎಲ್ಲ ಒಂದೇ ಅಂತೇಳಿ ಹೇಳ್ಯಾರಂತಂದ್ಮೇಲೆ ಆ ಬೀದಿ ನಾಯಿನ ನಿಮ್ಮ ಮನೆ ಒಳಗೆ ಅಡಿಗೆ ಬೊಗಣೆಗೆ ಬಾಯಿ ಹಾಕಿದ್ರ ಅಥವಾ ನೀವು ಊಟ ಮಾಡೋ ತಟ್ಟೆ ಒಳಗೆ ಬಾಯಿ ಹಾಕಿದ್ರ ಸುಮ್ಮಿರ್ತೀರೇನು? ಮತ್ತೆ ಅಲ್ಲಿ ಯಾವ ತತ್ವ ಕೆಲಸ ಮಾಡ್ಲಿಕ್ಕತ್ತದ? ಚಿದ್ರೂಪ. 84 ಲಕ್ಷ ಜೀವರಾಶಿಗಳೊಳಗ ಒಂದೊಂದಕ್ಕೆ ಒಂದೊಂದು ತನ್ನದೇ ಆದ ಸ್ವಭಾವಗಳದಾವ. ಅದಕ್ಕೆ ಎಲ್ಲವೂ ಒಂದೇ, ಎಲ್ಲವೂ ಒಂದೇ ಎಂದಡೆ ಶುನಿ ಶೂಕರಗಳ ಜೊತೆಗೆ ಒಂದೇ ತಟ್ಟೆಯಲ್ಲಿ ಉಣ್ಣಬಹುದೇ, ಒಂದೇ ಹಾಸಿಗೆಯಲ್ಲಿ ಮಲಗಬಹುದೇ? ಅಕ್ಕಮದೇವಿ ಕೇಳ್ತಾವ ವಚನ. ಸದ್ಭಾವ ಸುಜ್ಞಾನ ಸತ್ಕ್ರಿಯೆಗಳು ಏಕಾದವು. ಅವು ಯಾಕೆ? ಅವು ಮನುಷ್ಯನಲ್ಲಿ ಅದಾವಲ್ಲ. ಈ ಸದ್ಭಾವ ಸುಜ್ಞಾನ ಸತ್ಕ್ರಿಯೆಗಳಂತಂದ್ರೆ ಪರಮಾತ್ಮನನ್ನು ಅರಿತಂತ ಕ್ರಿಯೆನೇ ಸತ್ಕ್ರಿಯೆ, ಪರಮಾತ್ಮನನ್ನು ಅರಿತಂತ ಭಾವವೇ ಸದ್ಭಾವ, ಪರಮಾತ್ಮನ ಅರಿವೇ ಸುಜ್ಞಾನ. ಇವು ಉಳಿದ ಪ್ರಾಣಿಗಳಲ್ಲಿ ಇಲ್ಲಲ್ಲ. ಇಲ್ಲಿ ಏನಾಯ್ತು? ಚಿದ್ರೂಪತ್ವ. ತನ್ನ ತಾನರಿಯುವುದು ಚಿದ್ರೂಪತ್ವ. ಈಗ ಅಂಗೈಯಾಗಿರೋದು ಇಷ್ಟಲಿಂಗ, ನಿಮ್ಮ ಒಳಗಿರೋದು ಕೂಟಸ್ಥ, ಎರಡೂ ಒಂದೇ ಅಂತ ಹೇಳೋದು ಯಾವುದು? ಸದ್ರೂಪತ್ವ. ಮತ್ತ
ಒಳಗಿರೋ ಚೈತನ್ಯ ಮತ್ತು ಅಂಗೈಗಿರದ ಲಿಂಗ ಅವೆರಡು ಬೇರೆ ಬೇರೆ ಅಂತ ಹೇಳೋದು ಯಾವುದು? ಚಿದ್ರೂಪತ್ವ. ಚಿದ್ರೂಪತ್ವದೊಳಗೆ ಏನದ? ಜ್ಞಾನ ಅದ, ಸ್ವಯಂ ಪ್ರಕಾಶ ಅದ, ತನ್ನ ತಾನು ಅರಿಯುವಂತ ಸಾಮರ್ಥ್ಯ ಅದ. ತನ್ನನ್ನು ತಾನು ಅರಿಯುವ ಸಾಮರ್ಥ್ಯ ಇರೋದಕ್ಕೆ ಚೇತನ ಅಂತಂದ್ರು. ಈಗ ಭೇದ ಎಲ್ಲಿ ಬರ್ತದ? ಚಿದ್ರೂಪತ್ವದಾಗ ಭೇದ ಬರ್ತದ. ಈ ಇಷ್ಟಲಿಂಗ ಕೈಯಾಗಿರೋ ಇಷ್ಟಲಿಂಗಕ್ಕೆ ತನ್ನ ತಾನು ಅರಿಯುವ ಸಾಮರ್ಥ್ಯ ಆದೇನು? ನಾ ಲಿಂಗ ಅಂತ ಅದಕ್ಕೇನಾರ ಗೊತ್ತದೇನು? ನಾ ಇಷ್ಟಲಿಂಗ ಅಂತೇಳಿ ಅದಕ್ಕೇನಾರ ಗೊತ್ತದೇನು? ನಿಮಗೂ ಗೊತ್ತದ. ಅರಿಸಿಕೊಳ್ಳುವ ವಸ್ತು ಯಾವುದು? ನಿಮ್ ಕೈಯಂದ ಇಷ್ಟಲಿಂಗ. ಅರಿಯುವ ವಸ್ತು ಯಾವುದು? ನಿಮ್ಮ ಕೂಟಸ್ಥ. ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ. ಇದು ಯಾವ ಭಾಷೆ? ಇದು ಚಿದ್ರೂಪತ್ವ. ಆತ್ಮ ಅನಾತ್ಮ ಬೇರ್ಪಡಿಸಿ ನೋಡೋದಕ್ಕೆ ವಿವೇಕ ಅಂತಾರೆ. ಎರಡೂ ಒಂದೇ ಅಂತಂದ್ರೆ ಏನು? ಅಖಂಡ ಎಲ್ಲಾನು ಒಂದೇ ಬ್ರಹ್ಮನಿಂದ ಆಗ್ಯದ, ಒಂದೇ ವಸ್ತುವಿನಿಂದ ಆಗ್ಯದ ಅಂತ ಹೇಳೋದು ಸದ್ರೂಪತ್ವ. ಅದರೊಳಗ ಬೇರೆ ಬೇರೆ ಮಾಡಿ ತೋರಿಸೋದು ಯಾವುದು? ಚಿದ್ರೂಪತ್ವ. ಈ ಚಿದ್ರೂಪ ತಪ್ಪದ, ಕರೆಕ್ಟ್ ಅದ. ವಿಚಾರ ಮಾಡಿ ಬೇರ್ಪಡಿಸಿ ಚಿದ್ರೂಪತ್ವಕ್ಕೆ ಬರ್ತೀರಿ. ಬಂದ ಮೇಲೆ ಮುಂದ ಸದ್ರೂಪತ್ವ ಸಾಧನೆ ಮಾಡ್ಬೇಕಪ್ಪ. ನಾ ಮನುಷ್ಯ, ಅದು ಪ್ರಾಣಿ ಅನ್ನೋದೇನದ ಚಿದ್ರೂಪತ್ವ ಸರಿ. ಆದ್ರೆ ಮುಂದ ಸದ್ರೂಪತ್ವ ಸಾಧನೆ ಮಾಡಬೇಕು. ಅಲ್ಲಿ ನಮ್ಮ ಸಮಸ್ಯೆ ಆಯ್ತು. ಅಲ್ಲಿ ನಮ್ಮ ಸಮಸ್ಯೆ ಆಯ್ತು. ಮತ್ ಸಾಧನೆ ಮಾಡಿದವ್ರು ಅದರ ಇಲ್ಲ ಜಗತ್ನಾಗ? ಅದರ. ಈಗ ನಾ ಬೀದಿ ನಾಯಿ ಸುದ್ದಿ ಮಾತಾಡಿದ್ಮೇಲೆ ಈಗ ನಾನು ಬೀದಿ ನಾಯಿ ಸುದ್ದಿನೇ ಪೂರ್ತಿ ಮನಿ ಒಳಗ ಮನಿ ಹೊರಗ ಏನೂ ವ್ಯತ್ಯಾಸ ಇರ್ಲಾರ್ದಂಗ ಬೀದಿ ನಾಯಿಗಳು ಓಡಾಡ್ತಾವೆ. ಇಲ್ಲಿ ನಮ್ಮ ಪರಿಚಯದವ್ರ ಮನ್ಯಾಗ ಅವ್ರ ಮನಿ ಒಳಗೆ ಎಲ್ಲಾ ಕಡೆ ಓಡಾಡ್ತಾವ, ಮನಿ ಹೊರಗನು ಓಡಾಡ್ತಾವ. ಅಷ್ಟೇ ಸಹಜವಾದ ಸ್ವಾತಂತ್ರ್ಯ ಕೊಟ್ಟಾರ ಬೀದಿ ನಾಯಿಗಳಿಗೆ. ಅವು ಹೊಲಸಾಗಿ ಬಂದು ಅಂದ್ರೆ ತೊಳಿತಾರ. ಒಂದ್ ವೇಳೆ ಹೊಲಸಾಗಿ ಬಂದು ಹಂಗೆ ಮನೆಗೆ ಒಕ್ಕೊಂಡು ಅಂತಂದ್ರೂ ಮನಿನೂ ತೊಳಿತಾರ, ಅದಕ್ಕೂ ತೊಳಿತಾರ. ಒಟ್ಟು ಸರ್ವಿಸ್ ಇಟ್ಬಿಟ್ಟಾರ ಅದಕ್ಕೆ ಬೀದಿ ನಾಯಿ. ಅವಕ್ಕೇನು ವ್ಯತ್ಯಾಸ ಇಟ್ಟಿಲ್ಲ. ತಾವ್ ಹೆಂಗ್ ಊಟ ಮಾಡ್ತಾರ ಅವಕ್ಕೂ ಎಲ್ಲ ಊಟಕ್ಕೆ ಹಾಕ್ತಾರ, ಎಲ್ಲ ಮಾಡ್ತಾರ. ಸದ್ರೂಪತ್ವದೊಳಗ ಅತಿ ಹೆಚ್ಚು ಸಾಧನೆ ಮಾಡಿದವ್ರು ಅದಾರ. ಅವ್ರ ಮನಿಗೆ ಹೋದ ಹೊತ್ನಾಗ ಏನಾರ ಚಹಾ ಮಾಡಿ ಕೊಡ್ಲೇನ್ರಿ ಅಂದ ಹೊತ್ನಾಗ ನಮ್ಗೆ ಹೆಂಗ್ ಆತಿರ್ತದ ಅವಾಗ ಅಂತಂದ್ರ, ನಾವು ಸದ್ರೂಪತ್ವ ಸಾಧನೆ ಇರ್ಲಾರ್ದವ್ರಿಗೆ ಇವ್ರು ಏನ್ ಹೊಲ್ಸವ್ರಪ್ಪ, ಇವ್ರ ಮನೆಗೆ ಏನ್ ಚಾ ಕುಡಿಯೋದು ಅನ್ನಿಸ್ತಿರ್ತದ. ಮತ್ತೆ ಎಲ್ಲಿ ಬೇಕಲ್ಲಿ ಅದಕ್ಕೆ ಮೈಗೆ ಕೈ ಹಾಕಿ ತುರಿಸ್ತಿರ್ತಾರ, ತೊಳಿತಿರ್ತಾರ, ಏನೇನೇನೋ ಮಾಡ್ತಿರ್ತಾರ. ಇದು ಸಾಧನೆ ಒಂದೇ ಸಲಕ್ಕೆ ಬರಂಗಿಲ್ರಿ. ಇದು ಇದೇ ಜನ್ಮದಾಗ ಬರ್ಬೇಕಂತಲ್ಲ, ಪರಿಚಯ ಆದ್ರೂ ಮಾಡ್ಕೋಬೇಕು ನಾವು. ಒಂದೇ ಸಲ ಶಾಸ್ತ್ರ ಜ್ಞಾನ ಬಾ ಅಂತಂದ್ರೆ ಒಂದೇ ಜನ್ಮಕ್ಕೆ ಶಾಸ್ತ್ರ ಜ್ಞಾನ ಬರಲ್ಲ, ಎಷ್ಟೋ ಜನ್ಮಕ್ಕೆ. ಸತ್ಸಂಗಕ್ಕೆ ನಿರಂತರವಾಗಿ ಬರಬೇಕು, ಕೇಳಬೇಕು ಅನ್ನೋ ಬುದ್ಧಿ ಸಹಿತ ಬರ್ಬೇಕಾದ್ರ ಅದು ಎಷ್ಟೋ ಜನ್ಮ ಬೇಕು. ಸತ್ಸಂಗವಾದ್ರೆ ಹೋಗಲಕ್ ನಡೆ ಹತ್ಕೊಂಡು ನಮ್ಗೇನ್ ಮಾಡೋದದ ಅಂತೇಳಿ ಅದನ್ನ ಕೇರ್ಲೆಸ್ ಮಾಡಿ ನಮ್ ಮನ್ಸಿಗೆ ಬಂದಂಗೆ ಮಾತಾಡಿ ಮನ್ಸಿಗೆ ಬಂದಂಗೆ ಇರ್ಬೇಕು, ಮನ್ಸಿಗೆ ಬಂದದ್ ಮಾಡ್ಕೊತ ಹೋಗೋದು. ಈ ತರ ಇದ್ದದ್ದನ್ನ ನಾವು ನಿರಂತರವಾಗಿ ಸತ್ಸಂಗಕ್ಕೆ ಬರಬೇಕು ಅನ್ನೋಂಥ ಬುದ್ಧಿ ಬರ್ಬೇಕಾದ್ರೆ ಎಷ್ಟೋ ಜನ್ಮ ಬೇಕು. ಶಾಸ್ತ್ರಜ್ಞಾನ ಆದ್ಮೇಲೆ ಮುಂದಾದ್ರಂಗ ನಡಿಬೇಕು. ಒಬ್ಬ ಗುರುವಿನಲ್ಲಿ ಶರಣಾಗತನಾಗಿ ಅವ್ರು ಹೇಳ್ದಂಗೆ ಕೇಳಬೇಕು, ಅನುವಿನಿಂದ ಅವ್ರು ಹೇಳಿದ ಅರ್ಥ ಮಾಡ್ಕೋಬೇಕು. ಯಾಕ ಏನು ಎಂತು ಅನ್ನೋಂಥದ್ದು ಅರ್ಥ ಇರೋಂಥ ವ್ಯಕ್ತಿ ಆಗ್ಬೇಕಾದ್ರೆ ಇನ್ನ ಎಷ್ಟೋ ಜನ್ಮ ಬೇಕು. ಅದಕ್ಕೆ ನಾವು ಯಾವುದೋ ಒಂದು ನೆಪದಿಂದ ಪರಮಾತ್ಮನ ತೆಕ್ಕೆ ಒಳಗೆ ನಿರಂತರವಾಗಿ ಇರುವ ಪ್ರಯತ್ನ ಮಾಡೋದು ಬಿಟ್ರೆ ಉಳಿದದ್ದೆಲ್ಲ ನಮ್ಗೇನು ಗೊತ್ತಾಗಲ್ಲ. ಅದು ಬಂದು ನಾಯಿ ನಿಂತದ, ಅದು ಹಿಂದೆಲ್ಲ ಕೈ ಹಾಕಿ ಕರ್ರ ತುರ್ಸ್ಲಕತ್ತಾರ. ಮೇಡಮ್ ಸರ್
ಏನಾರ ಟಿಫಿನ್ ಅದು ಏನಾರ ಮಾಡ್ತೀನಿ ಸರ್ ಕುಂದಿರ್ರಿ ಸರ್ ಅವ್ನು ಸ್ವಲ್ಪ ಏನಿಲ್ಲ ಚಾರೇ ಮಾಡ್ತೀನಿ ಚುಡೋ ಸುಮ್ ಕುಂದ್ರೆ ನಿನ್ನೆ ತುರಿಸೋದ್ ಕೂತಿದ್ ಕುಂದ್ರೆ ಏನಾರ ಮಾಡ್ತಾನೆ ನನಗೆ ಬಿಟ್ಟು ಬಿಡು ನನ್ನ ಪಡಿ ನಾನು ಅಂತೀರ ಜೀವ ಆದಂಗೆ ಆತಿರ್ತದೆ ಆಕೆ ಮಾಡೋದು ನೋಡಿದ್ರೆ. ಮೈಸೂರಾಗ ಒಬ್ಬರು ಮನಿ ಅದ, ಮೈಸೂರಾಗ ಒಬ್ಬರು ಮನಿ ಅದ, 250-300 ನಾಯಿ ಅದಾವ ಅವ್ರ ಮನ್ಯಾಗ. ಎಲ್ಲ ವೆರೈಟಿ ನಾಯಿಗಳು ಸಾಕ್ಯಾರ. ಮನುಷ್ಯರು ಬೇಡ ಬೇಡ ಅಂತ ಮದುವೆನೇ ಮಾಡ್ಕೊಂಡಿಲ್ಲ ಅವ್ರು. ಒಬ್ಬ ಹೆಣ್ಮಗಳು 200-300 ನಾಯಿ ಸಾಕ್ಯಾರ. ಎಲ್ಲ ವೆರೈಟಿ ನಾಯಿಗಳವ, ಗ್ರೂಪ್ 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 ಗ್ರೂಪ್. ಒಬ್ಬೊಬ್ಬರದು ಒಂದೊಂದು ಜೀವನ ವಿಧಾನ. ಯಾರು ಬರಬೇಡ್ರಿ ಅಂತಾರ ಅವ್ರು, ನೋ ಎಂಟ್ರಿ, ನಮ್ಮ ಮನೆಗೆ ಯಾರು ಬರಬೇಡ್ರಿ, ನಮ್ಮ ಮನೆಗೆ ನಾಯಿನೇ ಸಾಕಂತಾರ. ನೋಡ್ರಿ ಬಂದು ಅಂತೇಳಿ ಎಷ್ಟು ಸಾರಿ ಕರೆದಾರೆ. ಯಾರಿಗೆ ಬೇರೆಯವ್ರಿಗೆಲ್ಲ ಇಲ್ಲ ಸರ್ ನೀವು ಬರ್ರಿ ಬೇಕಿದ್ರೆ, ಏನು ಬರೋದು ಬೇಡ ಹೋಗೋದು ಬೇಡ, ಯವ್ವ ನಿಮ್ಮ ನಾಯಿ ತಗೊಂಡು ನೀವೇ ಏನ್ರಿ ಮಾಡ್ಕೊತ ಕುಂದಿರ್ರಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಮಲ್ಲಿ ಆ ಅರಿವಿನ ಮಟ್ಟ ಆ ಮಟ್ಟಕ್ಕೆ ಜಾಗೃತಿ ಇರ್ಲಾರ್ದಾಗ ಎಲ್ಲೆಲ್ಲರೇ ಹೋಗಿ ಏನೇನಾರೇ ಮಾಡ್ಕೊಂಡು ಏನಾರ ಹೆಚ್ಚು ಕಡಿಮೆ ಆಯ್ತನೋ ಇದಕ್ಕೆ ಆಯ್ತು ಅದಕ್ಕೆ ಆಯ್ತು ನಮ್ಮನ್ನು ನಾವು ಸುರಕ್ಷಿತವಾಗಿರೋದು ಚಲೋ ಆಗತ್ತೆ. ಅದಕ್ಕೆ ಇಲ್ಲೇನಾಯ್ತು, ಆ ಒಂದು ಸದ್ರೂಪದ ಮತ್ತು ಚಿದ್ರೂಪದ ವ್ಯತ್ಯಾಸ ಗೊತ್ತಾಗ್ಲಕತ್ತದ. ಚಿದ್ರೂಪದಲ್ಲಿ ಏನ್ ಮಾಡ್ತದ ಅಂತಂದ್ರ ಬುದ್ಧಿ ಕೆಲಸ ಮಾಡ್ತದ, ಮಾಡಿ ಅದು ಇದು ಅದು ಏನು ಇದು ಏನು ಎಲ್ಲವನ್ನ ತಿಳುವಳಿಕೆ ನೀಡುವಂತ ಕೆಲಸ ಮಾಡ್ತದ. ಮಾಡಿ ನಾನು ಆತ್ಮ ಅಂತ ತಿಳ್ಕೊಂಡ ಮೇಲೆ ನನ್ನಂತನೇ ಎಲ್ಲರೊಳಗೂ ಆತ್ಮ ಅದಂತ ತಿಳ್ಕೊಂಡು ಸದ್ರೂಪತ್ವಕ್ಕೆ ಏರೋದಕ್ಕೆ ಚಿದ್ರೂಪತ್ವ ಏನ್ ಭೇದ ಮಾಡಿ ಅದೇ ಬೇರೆ ಇದೇ ಬೇರೆ ಅಂತ ಹೇಳಕ್ಕೆ ಕೆಳಮಟ್ಟಕ್ಕೆ ಹೋಯ್ತು ಅಂತಂದ್ರೆ ಅದು ಅಂತಃಕರಣ. ಚಿದ್ರೂಪಕ್ಕ ಅಂತಃಕರಣಕ್ಕೆ ಬಹಳ ವ್ಯತ್ಯಾಸ ಅದ. ಅಂತಃಕರಣದೊಳಗ ಮನ ಬುದ್ಧಿ ಚಿತ್ತ ಅಹಂಕಾರಗಳು ಏನ್ ಮಾಡ್ತಾವ, ಭೇದ ಭಾವ ಮಾಡಿ ಎಲ್ಲಿ ಹೋಯ್ತವವು, ಅಧಪತನಕ್ಕೆ ಹೋಯ್ತವವು. ಆದ್ರೆ ಅಂತಃಕರಣದ ಬುದ್ಧಿಗೆ ಭೇದ ಭಾವ ಬೇರೆ. ಈ ಚಿದ್ರೂಪದ ಭೇದ ಭಾವ ಏನದ ಅಂದ್ರ ಇದು ಮುಂದೆ ಸದ್ರೂಪಕ್ಕೆ ತಗೊಂಡು ಹೋಗಂತ ಭೇದ ಭಾವ. ಇದು ಮುಂದಕ್ಕೆ ಹೋಗೋದು, ಮ್ಯಾಲ್ತ ಕರ್ಕೊಂಡು ಹೋಗಂತದ್ದು. ಈ ಇದರೊಳಗಿಂದ ಚಿದ್ರೂಪತ್ವದೊಳಗಿರೋ ಭೇದ ಭಾವಕ್ಕೆ ಅಂತಃಕರಣದೊಳಗಿರೋ ಭೇದ ಭಾವಕ್ಕೆ ಬಹಳ ವ್ಯತ್ಯಾಸ ಅದು. ಅದಕ್ಕೆ ಸತ್ತು ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂತೇಳಿ ಏನದಲ್ಲ, ಈ ಒಂದು 4-5 ಲಕ್ಷಣಗಳಲ್ಲಿ ನಮ್ಮಲ್ಲಿರುವಂತ ಸದ್ರೂಪ ಕೂಟಸ್ಥನಲ್ಲಿರುವ ಸದ್ರೂಪ ತತ್ವ ಏನದಲ್ಲ, ಆ ಸದ್ರೂಪ ಏನದ ಮಾಯೆಗೆ ವಿರೋಧ ಇಲ್ಲ. ಅದು ಚಿದ್ರೂಪ ಮಾಯೆಗೆ ವಿರೋಧ ಅದ. ಸೂರ್ಯನ ಸಾಮಾನ್ಯ ಪ್ರಕಾಶ ಏನದ, ನೆರಳಿಗೆ ಕತ್ತಲೆಗೆ ವಿರೋಧ ಇಲ್ಲದು. ಸೂರ್ಯನ ಸಾಮಾನ್ಯ ಪ್ರಕಾಶ. ಅದೇ ಸೂರ್ಯನ ಪ್ರಕಾಶ ಒಂದು ಭೂತಗನ್ನಡಿಯ ಮೂಲಕ ವಿಶೇಷ ಮಾಡಿದಾಗ ಅದು ನೆರಳು ಇರ್ಲಕ್ ಬಿಡಂಗಿಲ್ಲ, ಕತ್ತಲು ಇರ್ಲಕ್ ಬಿಡಂಗಿಲ್ಲ. ಯಾವ್ದಾರ ಒಂದು ವಸ್ತು ಕೈ ಸಿಕ್ಕರೆ ಸುಟ್ಟು ಹಾಕಿಬಿಡ್ತದ ಭೂತಗನ್ನಡಿಲಿ ಅಂತ. ಹಂಗ ಇಲ್ಲೇನದ, ಸದ್ರೂಪ ಅನ್ನೋದೇನದ, ಇದು ಮಾಯೆಗೆ ವಿರೋಧ ಅದ. ಈಗ ಮಾಯೆಗೆ ವಿರೋಧ ಮಾಡಿ ಬೈತಾ ಇರೋ ಸ್ವಭಾವ ಯಾವ್ದು ನಿಮ್ಮದು? ಮಾಯೆಗೆ ವಿರೋಧ ಮಾಡ್ಲಿಕ್ಕತ್ತ, ಸದ್ರೂಪ ವಿರೋಧ ಇಲ್ಲ. ಮಾಯೆಯನ್ನ ನೀವು ನಿಂದೆ ಮಾಡ್ಲಿಕ್ಕತ್ತಿರಲ್ಲ. ಯಾವ ಸ್ವಭಾವದಿಂದ ನಿಂದೆ ಮಾಡ್ತೀರಿ? ಅಜ್ಞಾನವನ್ನ. ಚಿದ್ರೂಪದ ಸ್ವಭಾವದಿಂದ ನಿಂದೆ ಮಾಡ್ಲಿಕ್ಕತ್ತೀರಿ. ಸದ್ರೂಪದ ಸ್ವಭಾವದಿಂದ ಮಾಯೆಗೆ ಆಶ್ರಯ ಕೊಟ್ಟಿರಿ. ಹೆಂಗದು? ನಿಮ್ಮದೇ ಸ್ವಭಾವ. ಅದಕ್ಕೀಗ ಸದ್ರೂಪ ಜಾಸ್ತಿ ಮಾಡ್ಕೋಬೇಕು, ಚಿದ್ರೂಪ ಜಾಸ್ತಿ ಮಾಡ್ಕೋಬೇಕು? ಸದ್ರೂಪ ಜಾಸ್ತಿ ಮಾಡ್ಕೊಂಡು ಆ ಮಾಯೆಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸದುಪಯೋಗ ಮಾಡ್ಕೊಳ್ಳಂತ ಕೆಲಸ ಮಾಡ್ಬೇಕು. ಮಾಯೆ ಅನ್ನೋದೊಂದು ಅಪಾರವಾದ ಶಕ್ತಿ. ಆ ಶಕ್ತಿಗೆ ಒಂದು ಸರಿಯಾದ ದಾರಿ ತೋರಿಸ್ಬೇಕು. ದಾರಿ ತೋರಿಸಿ ಆ ಶಕ್ತಿಯನ್ನು ಸದುಪಯೋಗ ಮಾಡ್ಕೋಬೇಕು. ಮಾಯೆಯನ್ನ ನಿಂದೆ ಮಾಡಿದ್ರೆ ಉಪಯೋಗ ಇಲ್ಲ. ಆ ಶಕ್ತಿ ಕಳ್ಕೊಳ್ತೀವಿ ಅಷ್ಟೇ. ಅದಕ್ಕೆ ಸದುಪಯೋಗ ಮಾಡ್ಕೋಬೇಕು. ಅದಕ್ಕೆ ಮಾಯೆಯು ಶುದ್ಧ ಬ್ರಹ್ಮವನ್ನೇ ಆಚ್ಛಾದನ ಮಾಡುತ್ತದೆ. ಮಾಯೆ ಏನ್ ಮಾಡ್ತದ? ಶುದ್ಧ ಬ್ರಹ್ಮನೇ ಮುಚ್ಚಾಕ್ಬಿಡ್ತದ. ಅದು ಶುದ್ಧ ಬ್ರಹ್ಮನೇ ಆ ಒಂದು ಮಾಯೆಗೆ ಆಶ್ರಯ ಕೊಟ್ಟಾನ.
ತನ್ನ ಸದ್ರೂಪದ ಮೂಲಕ ಮತ್ತು ತಾನೇ ಅದರಿಂದ ಮುಚ್ಕೊಂಡ್ಬಿಟ್ಟಾನ. ಏನ್ ಮಾಡ್ಬೇಕು? ಅದೇ ಯಾರು ಶುದ್ಧ ಬ್ರಹ್ಮ ಸ್ವರೂಪ ಅಂದ್ರೆ ಯಾರು? ನಾವೇ, ನಮ್ಮ ಮೂಲ ಸ್ವರೂಪ. ಮಾಯೆಯು ಶುದ್ಧ ಬ್ರಹ್ಮವನ್ನೇ ಆಚ್ಛಾದನ ಮಾಡುತ್ತದೆ. ಅದು ಹೇಗೆ ಅಂದರೆ, ಕೋಣೆಯಲ್ಲಿಯೇ ಆಶ್ರಯ ಹೊಂದಿದ ಕತ್ತಲೆಯು ಕೋಣೆಯನ್ನೇ ತಿಳಿಯಗೊಡದಂತೆ ಮಾಡುತ್ತದೆ. ಕೋಣೆ ಹೇಗಿದೆ, ಕೋಣೆಯಲ್ಲಿ ಏನು ಇದೆ ಎಂಬುದನ್ನು ತಿಳಿಯಲಾರದಂಗೆ ಮಾಡುತ್ತದೆ. ಈ ರೀತಿ ಹೇಳುವಂತ ವಿಚಾರಕ್ಕೆ ಸ್ವ ಆಶ್ರಯ ಸ್ವ ವಿಷಯ ಅಂತ ಹೇಳುತ್ತಾರೆ. ಬ್ರಹ್ಮವೇ ಆಶ್ರಯ, ಬ್ರಹ್ಮವೇ ವಿಷಯ. ಸ್ವ ಎಂದರೆ ಶುದ್ಧ ಬ್ರಹ್ಮ, ಅದರಿಂದಲೇ ಅದಕ್ಕೆ ಆಶ್ರಯ, ಮಾಯೆ ಆಶ್ರಿತೆ. ಸ್ವ ಅಂದರೆ ಶುದ್ಧ ಬ್ರಹ್ಮವೇ ವಿಷಯ ಅಂತಂದ್ರೆ ಮಾಯೆಯಿಂದ ಆವರಿಸಲ್ಪಟ್ಟು ತಾನೇ ತಿಳಿಲಾರ್ದಂಗೆ ಆಗಿಬಿಡ್ತದ. ಅದಕ್ಕಿಲ್ಲಿ 5 ಗ್ರಂಥಗಳು ಕೊಟ್ಟಾರ. ಏನು ಇದು ಮಾಯೆ ಹೊರಗಿಂದ ಎಲ್ಲಿ ಬರಂಗಿಲ್ಲ. ಇದು ಈ ರೀತಿ ಹೇಳೋದಕ್ಕೆ ನಿಮಗೆ ಏನು ಅಧಿಕಾರ ಆದ, ಎಲ್ಲಿ ನೋಡಿರಿ, ಎಲ್ಲಿ ಹೇಳಿರಿ ಅಂತ ಹಿಂಗೆ ಕೇಳಿದ್ರು ಅಂತ ಅಂದಾಗ ನಾವೇ ಆಶ್ರಯ ಕೊಟ್ಟಿವಿ ಅಂತ ಹೇಳೋದಕ್ಕೆ ಒಂದು ಅಥೆಂಟಿಸಿಟಿ ಬೇಕಲ್ಲ. ಅದಕ್ಕೆ ನಿಶ್ಚಲದಾಸರು ಅವಾಗ ಏನ್ ಮಾಡ್ತಾರೆ, ಇಂಥ ವಿಷಯಗಳನ್ನ ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರ, ಪೀತಾಂಬರಜಿ ನಿಶ್ಚಲದಾಸರು ಇಬ್ರು ಸೇರಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಏನಾಯ್ತು ಕರೆಂಟ್, ಒಂದು ಸೆಕೆಂಡ್, ಇದು ಚಾರ್ಜಿಂಗ್ ಪ್ರಾಬ್ಲಮ್ ಅದ. ಏನ್ ಮಾಡ್ತಾರ, ಬೇರೆ ಬೇರೆ ಹಿರಿಯ ಸಾಧಕರ ಗ್ರಂಥಗಳ ಒಂದು ಉಲ್ಲೇಖಗಳನ್ನು ಕೊಡ್ತಾರೆ. ಸಂಕ್ಷೇಪ ಶಾರೀರಿಕ ಅಂತ ಒಂದು ಗ್ರಂಥ ಸಿಗ್ತಾವ. ಇವೆಲ್ಲ ಬುಕ್ಸ್ ಸಿಗ್ತಾವ ಪುರಾತನವಾದಂತ ಈ ಆಧ್ಯಾತ್ಮಿಕ ಲೈಬ್ರರಿಗಳಲ್ಲಿ ಹೋದ್ರಿ ಅಂತಂದ್ರೆ ಅಲ್ಲೆಲ್ಲ ಇರ್ತಾವ. ಸಂಕ್ಷೇಪ ಶಾರೀರಿಕ ವಿವರಣ ಅನ್ನೋದು ಇನ್ನೊಂದು ಗ್ರಂಥ, ವೇದಾಂತ ಮುಕ್ತಾವಳಿ ಅಂತ ಒಂದು ಗ್ರಂಥ, ಅದ್ವೈತ ಸಿದ್ಧಿ ಅಂತ ಒಂದು, ಅದ್ವೈತ ದೀಪಿಕಾ. ಈ ಗ್ರಂಥಕಾರರು ಏನ್ ಮಾಡ್ಯಾರ, ಸ್ವ ಆಶ್ರಯ ಸ್ವ ವಿಷಯಗಳನ್ನೇ ಅಲ್ಲಿ ಅಂಗೀಕಾರ ಮಾಡ್ಯಾರ. ಜಗತ್ತು ಕೇವಲ ಶುದ್ಧ ಬ್ರಹ್ಮದಿಂದ ಉತ್ಪತ್ತಿ ಆಗುವುದಿಲ್ಲ, ಮತ್ತೆ ಕೇವಲ ಮಾಯೆಯಿಂದ ಉತ್ಪತ್ತಿ ಆಗುವುದಿಲ್ಲ. ಮಾಯಾ ವಿಶಿಷ್ಟ ಚೇತನ ಅಂದ್ರೆ ಜಗತ್ತು ಅಂದ್ರೆ ಹೆಂಗ್ ತಯಾರಾಗ್ಯದಂದ್ರ ಆ ಬ್ರಹ್ಮ ಮತ್ತ ಮಾಯೆ ಎರಡು ಸೇರಿಸಿ ಆ ಈಶ್ವರ ತತ್ವ ಅಂತ ಏನ್ ಆಗ್ತದಲ್ಲ, ಅದರಿಂದ ಈ ಜಗತ್ತು ಸೃಷ್ಟಿಯಾಗ್ಯದ. ಮಾಯ ಅಂದ್ರೆ ಒಂದೇ, ಅಜ್ಞಾನ ಅಂದ್ರೆ ಒಂದೇ, ಅವಿದ್ಯೆ ಅಂದ್ರೆ ಒಂದೇ, ಶಕ್ತಿ ಅಂದ್ರೆ ಒಂದೇ, ಪ್ರಕೃತಿ ಅಂದ್ರೆ ಒಂದೇ, ಪ್ರಧಾನ ಅಂದ್ರು ಒಂದೇ. ಎಲ್ಲ ಒಂದೇ ವಸ್ತುವಿನ ಪರ್ಯಾಯ ನಾಮಗಳು. ಅಜ್ಞಾನ ಅಂತ ಯಾಕಂತಾರ ಅಂದ್ರ ಬ್ರಹ್ಮ ಸ್ವರೂಪವನ್ನೇ ಆವರಣ ಮಾಡಿಬಿಡ್ತದ. ಬ್ರಹ್ಮ ಸ್ವರೂಪದ ಆಶ್ರಯದಲ್ಲಿ ಬ್ರಹ್ಮವನ್ನೇ ಮುಚ್ಚಾಕ್ತದಲ್ಲ ಬುದ್ಧಿಗೇಡಿ ಅಂತ. ತನ್ನ ಮನಿ ತಾನೇ ಕಿಲಿ ಹಾಕೊಂಡಂಗದು. ಅಜ್ಞಾನ ಹೌದಲ್ರಿ, ಯಾರ ನಮಗ ಆಶ್ರಯ ಕೊಟ್ರು ಅಂತಂದ್ರೆ ಅವ್ರ ಮನಿನೇ ಮುಚ್ಚಾಕ ಕೆಲಸ ಮಾಡಿದ್ರ ಅದು ಜ್ಞಾನದ ಕೆಲಸನ ಅಜ್ಞಾನದ ಕೆಲಸನ? ಈಗ ಮನ್ಯಾಗ ಇರ್ಲಿ ಬರ್ಲಿ ಹೆಚ್ಚಕ್ಕೆ ಕರ್ಕೊಂಡ್ರ ಅವ್ರ ಮನಿನೇ ಹಾಳು ಮಾಡಿದ್ರ? ಈಗ ಮಾಯ ಮಾಡೋ ಕೆಲಸ ಅದೇ ಅಲ್ಲ. ಎಲ್ಲಿ ಆಶ್ರಯ ಕೊಡ್ತಾರ ಅದನ್ನೇ ಹಾಳು ಮಾಡ್ತದಿಲ್ಲ, ಅದು ಮುಚ್ಚಾಕಿ ಬಿಡ್ತದ. ಜ್ಞಾನದ ಅಜ್ಞಾನದ್ದು ಅದು ಆಶ್ರಯ ಕೊಟ್ಟವ್ರನ್ನ ಮುಚ್ಚಾಕದು ಅಜ್ಞಾನದ ಕೆಲಸ. ಈಗ ಮನ್ಯಾಗ ಯಾರು ಇಲ್ಲ ಅಂತೇಳಿ ಏನ್ ಮಾಡ್ತಾರ, ಕೆಲಸ ಮಾಡೋರು ಯಾರಿಲ್ಲ ಅಂತ ಹೇಳಕ್ಕೆ ಕೆಲಸದವ್ರಿಗೆ ಇಟ್ಕೊಂಡಿರ್ತಾರ. ಮನ್ಯಾಗ ಆಶ್ರಯ ಕೊಟ್ಟಿರ್ತಾರ, ಕೊಟ್ಟು ಇಲ್ಲೇ ಇರು, ನಮ್ಮ ಮನ್ಯಾಗ ಇರು, ಕೆಲಸ ಮಾಡ್ಕೋತಿರು, ಉಣು ತಿನ್ನು, ನೀ ಏನ್ ಬೇಕಾದ್ ಮಾಡ್ಕೋತಿರು, ನಮ್ಗ ಒಂದಿಟ್ಟು ಸೇವಾ ಮಾಡಂತ ಇಟ್ಕೊಂಡಿರ್ತಾರ. ಅವ್ರು ಯಾವ ಮಟ್ಟಿಗೆ ಬೆಳೆದಿರ್ತಾರ ಅಂತಂದ್ರ ಆ ಯಜಮಾನ್ರಿಗೆ ಯಾರ ಬೆಟ್ಟಿ ಹಾಲಕ್ ಬಂದ್ರಂದ್ರ ಅವ್ರಿಗೆ ಬೆಟ್ಟಿ ಹಾಲಕ್ ಬಿಡಲ್ಲ. ಏನಾಗ್ಬೇಕು ಹೇಳ್ರಿ, ಏನದ ಹೇಳ್ರಿ, ಇಲ್ಲೇ ಹೇಳ್ಬೇಕು ನೀವು ಹೇಳಿದ್ರೆ ಮುಂದಿನ ಜಗತ್ತು, ಇಲ್ಲ ಅಂದ್ರೆ ಇಲ್ಲ. ಎಲ್ಲಾ ವಿಚಾರಣೆ ತಾವೇ ಮಾಡ್ತಾರ. ಯಜಮಾನ್ರಿಗೆ ಬೆಟ್ಟಿ ಹಾಕ್ತೀವಿ ಅಂದ್ರೆ ಇಲ್ಲ ಅವ್ರಿಲ್ಲ, ಊರಾಗಿಲ್ಲ, ಹೊರಗೋಗ್ಯಾರ, ಏನಾರ ಹೇಳಿದ್ರೆ ಹೇಳ್ರಿ, ಒಟ್ಟ ಬೆಟ್ಟಿ ಹಾಲಕ್ ಬಿಡಂಗಿಲ್ಲ.
ಇದೆಲ್ಲ ಜ್ಞಾನದ ಕೆಲಸ ಏನದು? ತಾವೇ ಕಾರ್ಬಾರ್ ಮಾಡೋದು. ಯಜಮಾನ್ರಿಗೆ ಮುಚ್ಚಾಕಿ ಬಿಡ್ತಾರ ಅವ್ರು. ಎಲ್ಲ ವ್ಯವಹಾರಗಳು ಕಾರ್ಬಾರ್ಗಳೆಲ್ಲ ತಮ್ಮ ಕೈಯಾಗಿ ತಗೊಂಡ್ಬಿಡ್ತಾರ. ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಇಟ್ಬಿಡ್ತಾರ. ಏನ್ರಿ? ಅದೇ ಮತ್ತೆ ಅದು ಒಂದು ಅಧಿಕ ಪ್ರಸಂಗಿಗಳ ಗುಂಪು ತಯಾರಾಗಿ ಬಿಟ್ಟಿರ್ತದ ಅಂತವ್ರ ಬಲ್ಲಿ. ಅವ್ರ ಬಲ್ಲಿ ಏನೂ ಇರಲ್ಲ. ಅವ್ರು ಯಾರ ಬರ್ಲಿ ಮಾತಾಡ್ಸಿದ್ರೆ ಸಾಕು ಅನ್ನಂಗ ಅವ್ರು ಕೂತಿರ್ತಾರ. ಇವ್ರದ್ದು ಒಣ ದಿಮಾಕ್ ಮಾಡೋದು ಒಂದು ದೊಡ್ಡ ಗುಂಪು ತಯಾರಾಗಿರ್ತದೆ. ಇಲ್ಲಿ ನಮ್ಮೂರಾಗ ಒಂದು ದೊಡ್ಡ ಮನಿ ಕಟ್ಸ್ಯಾರ್ರಿ ಒಬ್ಬರು ಗೌಡ್ರು. ಭಾರಿ ದೊಡ್ಡ ಮನಿ ಕಟ್ಸ್ಯಾರ. ಮತ್ತೆ ಅವ್ರ ಮಕ್ಕಳೆಲ್ಲ ಫಾರಿನ್ದಾಗ ಅದಾರ ಅಂತೇಳಿ ಅವರು ರೊಕ್ಕ ಕೊಡ್ತಾರ. ಅವ್ರ ಬಂಗಾರ ಅವ್ರದ್ದು ಏನೇನೋ ಈ ಮನಿಗೆ ಬಂದು ಸ್ಟಾಕ್ ಮಾಡಿ ಇಡೋದು, ಒಯ್ಯೋದು, ತರೋದು, ಕೊಡೋದು. ಬೆಂಗಳೂರಾಗ ಮನಿಗಳು, ಇಲ್ಲಿ ಮನಿಗಳು. ಮತ್ತೆ ಒಬ್ಬ ಮನುಷ್ಯ ಎಲ್ಲೆಲ್ಲಿ ಇರ್ಲಕ್ ಸಾಧ್ಯ ಅದ? ಏನೋ ನಮ್ಮೂರದು ಜಂಗಮೂರು ಹುಡುಗ ಇರ್ಲಿ ಅಂತ ಹೇಳಿ ಒಬ್ಬನಿಗೆ ಆ ಮನೆಯಾಗ ಇಟ್ಕೊಂಡ ಮೇಲೆ ವಿಶ್ವಾಸದಿಂದ ಕೆಲಸ ನಡೆಯಷ್ಟು ದಿವಸ ನಡೀತು. ಆಮೇಲೆ ಅವನೇ ಹೀರೋ ಆಗಿಬಿಟ್ಟ ಆ ಮನೆಗೆ. ಅದು ಯಾಕೋ ಅವನ ವರ್ತನೆಗಳು ಸರಿ ಕಾಣ್ಲಾರ್ದಕ್ಕ ನೀನು ಮನಿ ಖಾಲಿ ಮಾಡಪ್ಪ, ಇನ್ನು ಮದುವೆನೂ ಆಗಿಲ್ಲ ಅಂತ ಹುಡುಗ, ಮನಿ ಖಾಲಿ ಮಾಡು, ಎಲ್ಲರೇ ನೋಡ್ಕೋ ಅಂತ ಹೇಳಿದ್ರ ರಾತ್ರೋರಾತ್ರಿ ಮುದುಕಿನ ಮರ್ಡರ್ ಮಾಡ್ಬಿಟ್ಟ. ಅವ್ರ ರೊಕ್ಕ ಎಲ್ಲಿಟ್ಟ, ಬಂಗಾರ ಎಲ್ಲಿಟ್ಟಾರ, ಏನ್ ಮಾಡ್ಯಾರ ಎಲ್ಲಾನು ಗೊತ್ತಿತ್ತು ಅವನಿಗೆ. ಇದು ಏನು ಎಲ್ಲಿ ಹೋಗಿ ಮುಟ್ಟಿಸ್ತದ ಅಂತಂದ್ರೆ ಅಜ್ಞಾನ. ಯಾರು ನಮ್ಗೆ ಆಶ್ರಯ ಕೊಟ್ಟು ಅಲ್ಲಿಂತ ಇಲ್ಲಿ ತನಕ ಬೆಳೆಸಿ ನಮ್ಗೆ ಚಂದ ಮಾಡ್ಯಾರ ಅವ್ರನ್ನೇ ಮುಗಿಸಾಕಂತ ಕೆಲಸ. ಅದಕ್ಕೆ ಇದಕ್ಕೆ ಅಜ್ಞಾನ ಅಂತ. ಅವಿದ್ಯೆ ಅಂತಂದ್ರ ನೋಡ್ಲಕ್ಕಷ್ಟೇ ಆದ. ಯಾವಾಗ ಬ್ರಹ್ಮಜ್ಞಾನ ಬಾಂತು ಅದು ಹೋಗ್ಬಿಡ್ತದೆ. ಆ ಬ್ರಹ್ಮಜ್ಞಾನನೇ ಆ ಅಜ್ಞಾನಕ್ಕೆ ಔಷಧಿ. ಅದು ಬೆಳಕು ಬಂದ್ರೆ ಹೆಂಗ ಕತ್ತಲೆ ಓಡಿ ಹೋಗ್ತದ ಹಂಗ ಹೋಗ್ಬಿಡ್ತದ. ಅದಕ್ಕೆ ಅವಿದ್ಯೆ ಅಂತಾರ. ಅವಿದ್ಯೆ ಮಾಯೆ ಅಂತಂದ್ರೆ ಅದು ಏನದಪ್ಪ ಅಂದ್ರೆ ಆಗ್ಲಾರ್ದಂತ ಕೆಲಸಗಳೆಲ್ಲ ಮಾಡಿ ತೋರಿಸ್ತದ. ಅಘಟಿತ ಘಟನಾ ಕಾರ್ಯ ಮಾಡುವಂತ ಒಂದು ಶಕ್ತಿ ಅದಕ್ಕೆ ಆದ. ಹಿಂಗಾಗಿ ಅದಕ್ಕೆ ಮಾಯೆ ಅಂತೇಳಿ ಅಂತಾರೆ. ಮತ್ತೆ ಶಕ್ತಿ ಅಂತ ಯಾಕಂತಾರ ಅಂತಂದ್ರ ಅದು ಪರತಂತ್ರ, ಅದು ಸ್ವತಂತ್ರವಾಗಿ ಎಲ್ಲಿ ಇರ್ಲಕ್ ಆಗಂಗಿಲ್ಲ. ಯಾವುದಾದ್ರೂ ಒಂದು ವಸ್ತುವಿನ ಆಶ್ರಯದಾಗಿರ್ತದ. ಒಂದು ಚೀಲ ಹೊರುವ ತಾಕತ್ತು ಆದ ಅಂತಂದ್ರ ಒಂದು ಚೀಲ ಆ ಶಕ್ತಿ ತಾನೇ ಹೊರಂಗಿಲ್ಲ. ಆ ಹೊರುವ ವ್ಯಕ್ತಿಯನ್ನ ಆಶ್ರಯಿಸೋದು. ಆ ಹೊರುವ ವ್ಯಕ್ತಿಯ ಮೂಲಕ ಆ ಚೀಲ ಹೊರಸ್ತದ ಆ ಶಕ್ತಿ, ಹೊರತು ತಾನೇ ಸ್ವಂತ ಯಾವ ಚೀಲವನ್ನು ಹೊರಲ್ಲ. ಹಿಂಗಾಗಿ ಆ ಶಕ್ತಿ ಅಂತಾರ ಅದಕ್ಕೆ ಈ ಪ್ರಕೃತಿ ಅಂತ ಯಾಕಂತಾರ ಅಂದ್ರೆ ಅದ್ರೊಳಗೆ ಸತ್ವ, ರಜ, ತಮ ಅಂತೇಳಿ 3 ಗುಣಗಳದಾವ. ಅದಕ್ಕೆ ಪ್ರಕೃತಿ ಅಂತಾರ. ಮತ್ತೆ ಪ್ರಧಾನ ಅಂತಂದ್ರೆ ಈ ಒಂದು ಮಾಯೆ ಇರ್ಲಿಲ್ಲ ಅಂತಂದ್ರೆ ಜಗತ್ತು ತಯಾರು ಮಾಡ್ಲಿಕ್ಕೆ ಆಗಂಗಿಲ್ಲ. ಕೆಸರು ಇರ್ಲಿಲ್ಲ ಅಂತಂದ್ರೆ ಗಡಿಗೆ ತಯಾರು ಮಾಡ್ಲಿಕ್ಕೆ ಆಗಂಗಿಲ್ಲ. ಮಣ್ಣು ಇರ್ಲಿಲ್ಲ ಅಂದ್ರೆ ಗಡಿಗೆ ತಯಾರು ಮಾಡ್ಲಿಕ್ಕಾಗಲ್ಲ. ಬಂಗಾರ ಇರ್ಲಿಲ್ಲ ಅಂದ್ರೆ ಆಭರಣ ತಯಾರು ಮಾಡ್ಲಿಕ್ಕಾಗಲ್ಲ. ಅದಕ್ಕದು ಜಗತ್ತಿನ ಸೃಷ್ಟಿಗೆ ಅದು ಪ್ರಧಾನವಾದ ವಸ್ತು ಆಗಿರುವ ಕಾರಣ ಅದಕ್ಕೆ ಮಾಯೆ ಪ್ರಧಾನ ಅಂತಾರೆ ಅಂತೇಳಿ ಮಾಯೆ ವರ್ಣನ ಮಾಡ್ಲಿಕ್ಕತ್ತಾರ. ಇದು 243ನೇ ವಿಷಯಾಂಕದಲ್ಲಿ ನಿನ್ನೆ ಹೇಳಿದ ಪಾಠದ ಒಂದು ವಿವರಣೆ. ಈ ವಿವರಣೆ ಒಳಗ ಏನಾಗಬೇಕಪ್ಪ ಅಂದ್ರೆ ನಮ್ಮ ಅಜ್ಞಾನ, ಅವಿವೇಕತನ, ಅಶಕ್ತತೆಗಳು ಏನೇನದವ ಅವೆಲ್ಲದಕ್ಕೂ ಆಶ್ರಯ ಬೇರೆಯವರ ಕಾರಣ ಅಲ್ಲ, ನಾವೇ ಆಶ್ರಯ ಕೊಟ್ಟಿವಿ. ಅದರ್ಲಿಂತ ನಾವೇ ಹಾಳು ಆಗೀವಿ ಅನ್ನಂತ ಬುದ್ಧಿ ಕಲಿಬೇಕು. ಇದನ್ನ ಮೊದಲು ಕಲ್ಕೋಬೇಕು. ಅದಕ್ಕೆ ಮಾಯೆಯ ಲಕ್ಷಣಗಳನ್ನ ಈ ರೀತಿ ಹೇಳಿದರು. ಇದ್ರಾಗ ಏನಾರ ಡೌಟ್ ಅದ? ಏನಾರೇ
ಇಂಟ್ರೆಸ್ಟಿಂಗ್ ಆಗುತ್ತೆ. ನಮಗಾದ ಕಷ್ಟ ನಷ್ಟ ಅಪಮಾನ ಹಿಂಸೆ ದುಃಖ ಚಿಂತೆ ಭಯ ಇದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ನಿಮಗೆ ಅಂಜಿಕೆ ಬರ್ಲಕತ್ತದಂದ್ರ ಅಂಜಿಕೆಗೆ ಅವಕಾಶ ಕೊಟ್ಟವ್ರು ಯಾರು? ನಿಮಗೆ ಚಿಂತೆ ಆಗ್ಲಕತ್ತಂದ್ರೆ ನಿಮ್ಗೆ ಚಿಂತೆಗೆ ಅವಕಾಶ ಕೊಟ್ಟವ್ರು ಯಾರು? ನಿಮಗೆ ಸಂಕಟ ಆಗ್ಲಕತ್ತದಂದ್ರೆ ನಿಮ್ಮ ಸಂಕಟ ಆಗೋದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ನಿಮಗೆ ಗೊತ್ತಿಲ್ದಂಗೆ ನಿಮಗೆ ಅವಕಾಶ ಕೊಟ್ಟಿರಿ, ಅದೇನ್ ಮಾಡ್ಲಕತ್ತದ ಗೊತ್ತಿಲ್ದಂಗೆ ನಿಮಗೆ ಮುಚ್ಚಾಕ್ಲಕತ್ತದ. ನೀವು ಅದಿರಿ ಶುದ್ಧ ಬ್ರಹ್ಮ, ಅವು ಯಾವಕ್ಕೂ ಸಂಬಂಧ ಇಲ್ಲ. ನೀವೇ ಮಾಡಿದ ಅನಂತ ಜನ್ಮದ ಕರ್ಮಗಳಿಗೆ ನೀವು ಸಂಬಂಧ ಇಲ್ಲ ಅಂತಂದ ಮೇಲೆ ನೀವು ಯಾಕೆ ಯಾವುದರ ಸಂಕಟ ದುಃಖ ಭಯ ಚಿಂತೆ ಒಳಗೆ ಮುಳುಗ್ತೀರಿ? ನಿಮ್ಮ ಜ್ಞಾನದ ಲಕ್ಷಣ ನಿಮಗೆ ಸರಿಯಾಗಿ ಅನುಭವ ಆಗಿತ್ತು, ಅರ್ಥ ಆಗಿತ್ತು, ನೀವು ಯೋಗಯುಕ್ತರಾಗಿದ್ರಿ, ನಿಜವಾದ ಜಿಜ್ಞಾಸುಗಳಾಗಿದ್ರಿ, ನೀವು ನಿಜವಾದ ಮುಮುಕ್ಷುಗಳಾಗಿದ್ರಿ ಅಂತಂದ್ರೆ ಜಾಗ್ರವಾಗಿರ್ತೀರಿ. ನಿಮ್ಮ ಸಾಧನೆ ಜಬರ್ದಸ್ತ್ ಇರ್ತದೆ. ಅದಕ್ಕೆ ನಿನ್ನೊಬ್ರು ಯಾರೋ ವಾಟ್ಸ್ಆಪ್ನಾಗ ಹಾಕಿದ್ರು, ಧರ್ಮ ಅಂದ್ರೆ ಏನು, ನಿಮ್ಮಿಂದ ನಾವು ಅರ್ಥ ನಿರೀಕ್ಷಿಸ್ತಾ ಇದ್ದೇವೆ ಅಂತ. ಧರ್ಮ ಅಂದ್ರೆ ಏನು? ನಿಮ್ಮ ನಿಮ್ಮ ಸ್ವಭಾವ, ಅದೇ ನಿಮ್ಮ ಧರ್ಮ. ನಿಮ್ಮ ಸ್ವಭಾವ ಅದೆಲ್ಲ ಒಂದು, ನಿಮಗೆ ನಿಮ್ಮದೇ ಆದ ಒಂದು ಸ್ವಭಾವ ಅದಲ್ರಿ. ಆ ಸ್ವಭಾವಕ್ಕೆ ಏನು ಮೆಚ್ಚುತ್ತದ ಅದಕ್ಕೆ ತಕ್ಕಂತೆ ನೀವು ನಡ್ಕೊಳ್ಳೋದ ಧರ್ಮ. ಸ್ವಭಾವದಲ್ಲಿ ಉನ್ನತೀಕರಣ ಅವನತೀಕರಣ ಮಾಡ್ಕೊಳ್ಳೋದು ನಿಮ್ಮದು. ಆದ್ರೆ ನಿಮ್ಮದು ಸ್ವಂತವಾದ ಒಂದು ಭಾವ ಏನಾದಲ್ಲ ಅದರಂಗ ನಡ್ಕೊಳ್ಳೋದೇ ಧರ್ಮ, ಸ್ವಧರ್ಮ. ಅದೇ ಧರ್ಮ. ನಿಮ್ಮ ಸ್ವಧರ್ಮದಲ್ಲಿ ಲಿಂಗ ಕಟ್ಕೊಂಡು ಪೂಜೆ ಮಾಡ್ಕೋಬೇಕಂತ ಹೇಳಿಕೆ ವೀರಶೈವ ಧರ್ಮ ಹೇಳಿದ್ರೆ ನಿಮ್ಮ ಸ್ವಧರ್ಮಕ್ಕ ಆ ವೀರಶೈವ ಧರ್ಮಕ್ಕ ಮ್ಯಾಚಿಂಗ್ ಇದ್ರಷ್ಟೇ ನೀವು ಲಿಂಗ ಕಟ್ಕೊಂಡು ಪೂಜೆ ಮಾಡ್ಕೊತೀರಿ. ನಿಮ್ಮ ಸ್ವಧರ್ಮದಲ್ಲಿ ಅದು ಲಿಂಗ ಕಟ್ಕೊಂಡು ಪೂಜೆ ಮಾಡ್ಕೊಳಕ್ ನಿಮ್ ಮನಸ್ಸು ಇದ್ದಿದ್ದಿಲ್ಲ ಅಂತಂದ್ರೆ ಅದು ಕಷ್ಟಪಟ್ಟು ಮಾಡ್ತೀರಿ. ನೀವು ಮನೆಯವರೆಲ್ಲ ಬೈತಾರಂತ, ಅದು ನಿಮ್ಮ ಧರ್ಮ ಅಲ್ಲ. ಅದು ಇಷ್ಟಪಟ್ಟು ಮಾಡಿದ್ರೆ ಅದು ನಿಮ್ಮದು ಸ್ವಧರ್ಮ. ಕಷ್ಟಪಟ್ಟು ಮಾಡ್ಲಕತ್ತೀರಿ ಅಂದ್ರೆ ನೀವು ಯಾವುದೋ ಒತ್ತಾಯಕ್ಕೆ ಮಾಡ್ಲಕತ್ತೀರಿ. ವಿಚಾರ ಸಾಗರ ಯಾವುದೋ ಒತ್ತಾಯಕ್ಕೆ ಕೇಳಕತ್ತೀರಿ ಅಂತಂದ್ರೆ ಅದು ನಿಮ್ಮ ಸ್ವಧರ್ಮ ಅಲ್ಲ. ಯಾವುದೋ ಒತ್ತಾಯಕ್ಕೆ ನನ್ನ ಮಾತು ಕೇಳಕತ್ತೀರಿ ಅಂದ್ರೆ ನಿಮ್ಮ ಸ್ವಧರ್ಮ ಅಲ್ಲ. ನಿಮ್ಮ ಸ್ವಧರ್ಮಕ್ಕೆ ಸ್ವಂತ ನೀವು ವಿಚಾರ ಸಾಗರವನ್ನ ಪ್ರೀತಿಸಬೇಕು. ವಿಚಾರ ಸಾಗರದ ಮೇಲೆ ಯಾರು ಈ ಒಂದು ಜ್ಞಾನ ಸೃಷ್ಟಿ ಮಾಡಿ ನಮಗೆಲ್ಲ ಕೊಟ್ಟಾರಲ್ಲ ಆ ಒಂದು ದಾರಿಯಾಗ ಆ ನಿಶ್ಚಲ ದಾಸರಿಗೆ ಪ್ರೀತಿಸಬೇಕು, ಗೌರವಿಸಬೇಕು, ನಿಷ್ಠೆ ಅಂತ ಇರಬೇಕು. ನಿಶ್ಚಲ ದಾಸರು ಒಂದು ಕಾಲದಾಗ ಗ್ರಂಥ ಬರೆದಿಟ್ಟು ಆದ್ರು ಅದು ತಗೊಂಡು ಓದಿದ್ರ ನನಗೆ ತಿಳಿದಿಲ್ಲ. ಈಗ ಅದು ತಿಳಿದೋದತ್ತೇಳಿ 4 ಮಂದಿಗೆ ಪಾದೋದಕ ಪ್ರಸಾದ ಮಾಡ್ಲಕತ್ತೀನಲ್ಲ, ಈ ಪಾಠ ಹೇಳೋ ಮಾಸ್ತರನ ಬಗ್ಗೆ ಒಂದಿಟ್ಟು ಕರುಣೆ ಇರಬೇಕು. ಎಷ್ಟೋ ಕಷ್ಟಪಟ್ಟು ನಮ್ಮ ಸಲುವಾಗಿ ಇಟ್ಟೆಲ್ಲ ಹೈರಾಣ ಹೇಳಕತ್ತಾರಲ್ಲಪ್ಪ ಅಂತೇಳಿ ಒಂಚೂರು ಇರಬೇಕು ಒಳಗೆ. ಇದರಿಂದ ನಮಗೆ ಉಪಯೋಗ ಆಗ್ಲಕತ್ತದ. ಇದೆಲ್ಲ ಒಳಗೆ ಪ್ರೀತಿ ಇರುವ ಹೃದಯ ಇತ್ತು ಅಂತಂದ್ರ ಬೆಕ್ಕದಲ್ಲಿ ಎಲ್ಲ ತಾಳ್ಕೊಂಡು ಬೆನ್ನ ಹತ್ತುತ್ತವು. ಇವೆಲ್ಲ ನಿಷ್ಠೆಯ ಲಕ್ಷಣಗಳು. ಅದಕ್ಕೆ ಇಲ್ಲೇನಾಯ್ತು, ಈಗ 244ನೇ ವಿಷಯಾಂಕಕ್ಕ ಪೀಠಿಕೆ ಹಾಕಿ ಕೈ ಬಿಡೋಣ. ಮತ್ತೆ ನಾಳೆ ಮುಂದಿನ ನೋಡೋಣ. ಏನಂತಾರ, ವಾಚಸ್ಪತಿ. ಯಾವ ವಾಚಸ್ಪತಿ? ವಿದ್ಯಾ ವಾಚಸ್ಪತಿ ಮಿಶ್ರಾ ಅಂತೇಳಿ ಒಬ್ಬರು ಹಿಂದಿನ ಕಾಲದಲ್ಲಿ ಬ್ರಹ್ಮಸೂತ್ರದ ಭಾಷ್ಯ ಬರೆಯವರು. ಅವರು ಭಾಷ್ಯಕಾರರು.
ಅದಕ್ಕೆ ಅವ್ರ ತಲೆಗೆ ಒಪ್ಕೊಂಡ್ಬಿಡ್ತು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರಿಬೇಕು ಅಂತೇಳಿ. ವಾಚಸ್ಪತಿ ಮಿಶ್ರ ವಾಚಸ್ಪತಿಯ ಮತವು ಈ ಪ್ರಕಾರವಿರುತ್ತದೆ. ವಾಚಸ್ಪತಿಯ ಮತ ಅವರದು ಒಂದು ರೀತಿಯ ಇಲ್ಲಿ ತನಕ ನೀವೇನು ನಿಶ್ಚಲದಾಸರು ಹೇಳಿದ್ದು ಕೇಳ್ಕೊಂಡು ಬಂದಿರಿ. ಈಗ ವಾಚಸ್ಪತಿ ಮಿಶ್ರ ಅವ್ರೇನಂತಾರ ಇವ್ರೇನಂತಾರ ಅದನ್ನು ಬೇಕಾ ಬೇಡ, ಬರೇ ನಿಮಗ್ ತಿಳಿದಿದ್ದೆ ಬ್ರಹ್ಮಜ್ಞಾನ ಅಂದ್ರೆ ಬೇರೆ ಬೇರೆ ಅವ್ರದನ್ನು ವಿಚಾರಗಳು ತಿಳ್ಕೊಬೇಕಾ ಬೇಡ. ನಮ್ಗೆ ಎದಕ್ ಬೇಕ್ರಿ ಅಂತಂದ್ರ ನೀವು ತಿಳ್ಕೊಂಡದ್ದು ಕರೆಕ್ಟ್ ಆದೋ ಇಲ್ಲೋ, ಏನ್ ಅವ್ರು ಹೇಳಕತ್ತದ್ದು ಸರಿ ಆದೋ ಇಲ್ಲೋ ಅಂತ ಹೇಳಕ್ಕೆ ಬರ್ಬೇಕ ಬೇಡ ಜ್ಞಾನ. ಕಂಪ್ಯಾರಿಸನ್ ಬೇಕಿದಕ್ಕ. ಬ್ರಹ್ಮಜ್ಞಾನದೊಳಗ ನಮ್ಕಿಂತ ದೊಡ್ಡವರು ಇರ್ಬೋದು, ಸಣ್ಣವರು ಇರ್ಬೋದು, ಸ್ವಲ್ಪ ಕಂಪೇರ್ ಮಾಡಿ ತಿಳ್ಕೊಂಡು ನಮ್ಮೊಳಗಿನ ಏನು ದೋಷಗಳದವ ಅವುಗಳನ್ನ ಕಂಡುಕೊಂಡು ದೋಷ ದರ್ಶನ ಮಾಡಿಕೊಂಡು ಆ ದೋಷದಿಂದ ನಿವೃತ್ತಿ ಆಗಂತದ ಒಂದು ಸ್ಥಿತಿ ಬೇಕು ಅಂತಂದ್ರ ಇಂಥವೆಲ್ಲ ಬೇಕಾಗ್ತದ. ಈಗ ಅವ್ರೇನು ನಿಶ್ಚಲದಾಸರು ವೇದಾಂತ ಸಿದ್ಧಾಂತ ಒಂದೇ, ಆದ್ರ ಇವ್ರದೊಂದು ಮತ ಹೆಂಗದ, ವಾಚಸ್ಪತಿ ಮಿಶ್ರ, ವಿದ್ಯಾ ವಾಚಸ್ಪತಿ ಮಿಶ್ರ, ಇವರಿಗೇನು ಬ್ರಹ್ಮಸೂತ್ರಕ್ಕೆ ಭಾಷೆ ಬರಿಬೇಕಂತ ಒಂದು ತಲೆಯಾಗ ಹೊಕ್ಕಬಿಡ್ತು. ಬಾಲ್ಯದಲ್ಲೇ ಹೊಕ್ಕಬಿಡ್ತು. ಎಲ್ಲ ಒಂದು ಒಳ್ಳೆ ಆಚಾರ ವಿಚಾರ ಇರೋಂಥ ಮನೆತನ, ಪವಿತ್ರವಾದ ಮನೆತನದಲ್ಲಿ ಹುಟ್ಟಿದ್ರು. ಅದರದೇ ಚಿಂತನ ಒಳಗ ಭಾಷ್ಯ ಬರೆಯೋದ್ರ ಬಗ್ಗೆನೇ ಚಿಂತನ, ಭಾಷ್ಯ ಬರೆಯೋದ್ರ ಬಗ್ಗೆನೇ ಚಿಂತನ ತಲೆಯಾಗಿ ತುಂಬಿಕೊಂಡು 18 ವರ್ಷ 20 ವರ್ಷದ ಮಗ ಆದ್ರೂ ಯಾಕಡಿ ಲಕ್ಷ್ಯ ಇಲ್ಲ, ಭಾಷ್ಯದ ಬಗ್ಗೆನೇ ತಲೆಯಾಗಿ ಚಿಂತನ. ಅವನೇನೋ ಬರ್ಕೋತ ಓದ್ಕೋತ್ ಕೂತತ್ನಾಗ ಹೆಣ್ಣು ನೋಡ್ಲಕ್ ಹೋಗಮೇನಪ್ಪ, ಒಂದು ಮಾತು ಹೂ ಅಂದ್ರಾಯ್ತು, ಕಿರಿಕಿರಿ ಓದ್ತದ ಅಂತೇಳಕ್ಕೆ ಹೂ ಅಂದ್ಬಿಟ್ಟ. ಆಯ್ತು ಹೂ ಅಂದನಂತೇಳಿ ಎಲ್ಲ ಹೆಣ್ಣು ನೋಡ್ಲಕ್ಕ ವ್ಯವಸ್ಥೆ ಮಾಡಿದ್ರು. ನಡಿಯಪ್ಪ ಹೋಗಮ್ಮ ಅಂಗಿ ಹಾಕುವ ಅಂತೇಳಿ ಅಂಗಿ ಹಾಕೊಂಡು ಕರ್ಕೊಂಡಾದ್ರು. ಹೆಣ್ಣಿನ ಮುಂದೆ ಕುಂದಿರ್ಸಿದ್ರು. ಅವನ್ ತಲೆಯಾಗ ಬರೀ ಬ್ರಹ್ಮಸೂತ್ರ ಭಾಷ್ಯ. ಪಸಂದ್ ಐತೇನು ಅಂತ ಕೇಳಿದ್ರ ಹೂ ಅಂದ. ಹೂ ಅಂದನಂತೇಳಿ ಮದುವೆ ಮಾಡಿದ್ರು. ಇಬ್ರು ಗಂಡ ಹೆಂಡತಿ ಒಂದ್ ಮನೆಗೆ ವ್ಯವಸ್ಥೆ ಮಾಡಿದ್ರು. ಅವನ ಹೆಂಡತಿ ದಿನ ಅವನಿಗೆ ಸ್ನಾನ ಮಾಡಿಸೋದು, ಅವನಿಗೆ ಹಾಸಿಗೆ ಹಾಸೋದು, ಅವನಿಗೆಲ್ಲ ಪುಸ್ತಕಗಳು ಅವೆಲ್ಲ ಗ್ರಂಥಗಳು ಇಡೋದು, ದೀಪ ಹಚ್ಚೋದು. ಮೊದಲಿನ ಕಾಲದಾಗ ಕರೆಂಟ್ ಇರಲಿಲ್ಲ, ಎಲ್ಲ ಅವನಿಗೆ 100% ವ್ಯವಸ್ಥೆ ಮಾಡಿದರು. ಅವನ ತಲೆಗೇನು ಬರೀ ಭಾಷ್ಯ, ಬಾರ್ದ 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 ತಲೆಯೆಲ್ಲ ಬೆಳಗಾಗಿ ಹೋಗ್ಬಿಡ್ತು. ಆಕಿದನು ತಲೆ ಬೆಳಗಾಯ್ತು. ನೋಡಿ, ಇಂಥ ಒಂದು ಸುಂದರವಾದ ಹೆಣ್ಣನ್ನ ಮದುವೆ ಮಾಡಿಕೊಂಡು ಒಂದು ದಿನ ನಾ ಹೆಣ್ಣಿನ ಕಡೆ ಕಣ್ಣೆತ್ತಿ ನೋಡ್ಲಿಲ್ಲ, ಒಂದು ದಿನ ಈ ಹೆಣ್ಣಿನ ಸುಖ ಭೋಗ ಮಾಡಲಿಲ್ಲ. ಎಂಥ ಪವಿತ್ರ ಜೀವ, ಯಾವ ರೀತಿ ಇದು ತ್ಯಾಗ ಆಗಿ ಹೋಯ್ತಲ್ಲ ಆಧ್ಯಾತ್ಮ ವಿಷಯದೊಳಗ, ಹೆಂಗಿದು ಕರಗಿ ಹೋಯ್ತಲ್ಲ ಈ ಜನ್ಮ ಅಂತೇಳಿ ಆತನ ಬಗ್ಗೆ ಒಂದಿಷ್ಟು ಕರುಣೆ ಉಂಟಾಯ್ತಕ್ಕೆ. ಹೆಂಡತಿಗೆ ಕರುಣೆ ಉಂಟಾಗಿ ಒಂಥರ ಅಂತಃಕರಣದೊಳಗೆ ಒಂದೇನೋ ಸಂಕಟ ಕಸಿಬಿಸಿಯಾಗಿ ಕಣ್ಣನ ನೀರು ಬಿದ್ದುಬಿಟ್ಟು ತೆಳಗ್. ಅವ ಬರೇ ಜಾಗದಾಗ ಬಿದ್ದುಬಿಟ್ಟು, ಅವ ಎಲ್ಲಿ ಅಕ್ಷರ ಬರೀತಾನ ಅಲ್ಲೇ ಬಿದ್ದುಬಿಟ್ಟು, ಅವ ಪೆನ್ ಹಿಡ್ಕೊಂಡು ಕೂತಲ್ಲೇ ಬಿದ್ದುಬಿಡ್ತು. ಅದ್ ಮ್ಯಾಲಿಂದ ನೀರು ಎಲ್ಲಿ ಬೀಳಕತ್ತವ ಅಂತೇಳಿ ನೋಡಿದ್ರೆ ಈಕಿ ಮ್ಯಾಲ ನಿಂತು, ಯಾಕೆ ಕೂತ್ ಬೆರ್ಲಿಕತ್ತಾನೆ, ಈಕಿ ಮ್ಯಾಲ ನಿಂತು ಕಣ್ಣೀರು ಸುರಿಸ್ಲಕತ್ತಾವ. ಆನಂದ ಬಾಷ್ಪಗಳು. ಏನಪ್ಪ ಎಂತ ಜನ್ಮ ಇದೆ ಅಂತೇಳಿ ಆ ನೀರು ಬಿದ್ದಾಗ ಆವಾಗ ಆಕಿ ಕೇಳ್ತಾನ, ಯಾರು ನೀವು ಅಂತ ಕೇಳ್ತಾನ. ಯಾರು ನೀವು? ನಾನು ನಿಮ್ಮ ಧರ್ಮ ಪತ್ನಿ ಅಂತಳಕ್ಕೆ. ನಾನು ನಿಮ್ಮ ಧರ್ಮ ಪತ್ನಿ ಅಂತಂದ್ರೆ ನಿಮ್ಮ ಇಷ್ಟು ದಿನ ಎಲ್ಲಿದ್ರಿ ಅಂತ ಕೇಳ್ತಾನ. ಎಲ್ಲಿದ್ರಿ? ನಿಮ್ ಜೊತೆಗೆ ಇದ್ದೆ, ಇಷ್ಟು ವರ್ಷ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದದ್ದು ನಾನೇ, ನಿಮಗೆ ಅಡಿಗೆ ಮಾಡಿ ಊಟ ಮಾಡ್ಸೋದು ನಾನೇ, ಹಾಸಿ ಕೊಟ್ಟವ ನಾನೇ, ದಿನ ದೀಪ ಹಚ್ಚಿ ಇವೆಲ್ಲ ಪುಸ್ತಕ ಅವು ಬರೆಯೋದಕ್ಕೆ ವ್ಯಾಸಪೀಠ ಸಿದ್ಧ ಮಾಡಿ ಕೊಟ್ಟವರು ನಾವೇ. ಎಂತ ಪುಣ್ಯವಂತ ಇರ್ಬೇಕಂತ ಹೆಣತಿ ಸಿಗ್ಬೇಕಾದ್ರೆ.
ಇಲ್ಲಿ ನಮ್ಮ ಮನೆಗೆ ನೋಡಿದ್ರೆ ನೀವು ಯಾವಾಗ ಓದ್ತಾನೆ ಒಂದು ಪುಸ್ತಕಗಳೆಲ್ಲ ಯಾವಾಗ ಬಿಸಾಕಮ್ಮ ರದ್ದಿಗೆ ಎತ್ ಕಾಯ್ಕೊಂಡು ಕೂತಾರೆ ಇಲ್ಲಿ. ಇದೆ ಅಂತ ಕರ್ಮ ಅದೇ ಅಂತ ಕರ್ಮ ನೋಡ್ರಿ. ಮನೆ ತುಂಬ ಪುಸ್ತಕ ಇಟ್ಕೊಂಡು ಕೂತಾನೆ, ಇವನಿಗೆ ಬಿಸಾಕ್ಬೇಕಂತ ಕೂತಾರೆ. ಈಗ ಒಂದು ಪುಸ್ತಕ ಮುಟ್ಲಕ್ ತಯಾರಿಲ್ಲ, ಒಂದ್ ಕಡೆ ಒಂದ್ ಮಾತು ಕೇಳಕ್ ತಯಾರಿಲ್ಲ. ಎಂತ ಪುಣ್ಯವಂತ ಅವ. ಏನ್ರಿ ಇರ್ತಾವ್ರಿ. ಈಗ ಅವ್ರಿಗೆ ಕೆಟ್ಟ ಅನ್ಬೇಕೆ, ನಂಗೆ ನಮ್ದ್ರಾಗ ಅವ್ರು ಒಂದು ಬೇರೆ ಸಾಧನೆ ಮಾಡ್ಲಕತ್ತಾರಲ್ಲ, ಅವ್ರದ್ದು ಒಂದು ಗ್ರೇಟ್ ಸಾಧನೆ ಅದಲ್ಲ. ಜಗತ್ನಾಗ ಅವ್ರೇನ್ ಕಲ್ಕುತ್ತಾರ. ಅವರು ಒಂದ್ ರೀತಿ ವ್ಯವಹಾರದಾಗ ತೊಡಗ್ಯಾರ, ಅವರು ಮಸ್ತ್ ಬಿಜಿ ಅದಾರ, ಮಸ್ತ್ ಹೈರಾಣ ಆಗ್ತಾರ. ಏನದ ಸಂಸಾರ ಸಾಧನೆ ಅಶಾಶ್ವತ ಇಷ್ಟ ಪ್ರಾಪ್ತಿ, ಅಶಾಶ್ವತ ಅನಿಷ್ಟ ನಿವೃತ್ತಿ ಒಳಗೆ ಅವ್ರದಾರ. ನಮ್ದೇನದ ಶಾಶ್ವತವಾದ ಇಷ್ಟ ಪ್ರಾಪ್ತಿ, ಶಾಶ್ವತವಾದ ಅನಿಷ್ಟ ನಿವೃತ್ತಿ ಒಳಗೆ ನಾವದೀವಿ ಅಷ್ಟೇ. ಇಬ್ರು ಹೈರಾಣ ಆಗಕತ್ತೀವಿ, ಇಬ್ರು ಬಿಜಿ ಅದೀವಿ. ಅದ್ರಾಗ ಏನು ಯಾರು ಖಾಲಿ ಇಲ್ಲ. ನಿದ್ದಿ ಊಟ ಬಿಟ್ಟು ಸಾಧನೆ ಮಾಡ್ಲಕತ್ತಾರೆ ಎಲ್ಲರೂ. ವ್ಯತ್ಯಾಸ ಇರೋದು ಇಷ್ಟೇ, ಯಾರಿಗೆ ಕೆಟ್ಟ ಅನ್ನೋದು ಬೇಡ, ಯಾರಿಗೆ ಒಳ್ಳೆಯವ್ರು ಅನ್ನೋದು ಬೇಡ. ಈ ಒಂದು ತತ್ವಜ್ಞಾನ ತಿಳಿದ ಮೇಲೆ ಇದು ತಮಗೆ ತಿಳುವಳಿಕೆ ಬಂದಾಗ ಚೇಂಜಸ್ ಆಗ್ತಾವ ಹೊರತು ಯಾರಿಂದ ಯಾರಿಗೆ ಏನೂ ಉಪಯೋಗ ಆಗಲ್ಲ. ತತ್ವಜ್ಞಾನಿ ಮನೆಗೆ ಎಲ್ಲರೂ ತತ್ವಜ್ಞಾನಿಗಳು ಇರ್ತಾರಂತಿಲ್ಲ, ತತ್ವಜ್ಞಾನಿ ಹೊಟ್ಟೆಗೆ ತತ್ವಜ್ಞಾನಿನೇ ಹುಟ್ಟುತ್ತಾರಂತಿಲ್ಲ. ಜಗತ್ತು ಅನಿರ್ವಚನೀಯ, ಹೆಂಗ್ ಬೇಕು ಹಂಗೆ ಇರ್ತದ. ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸುವ. ಆಮೇಲೆ ಕೇಳ್ತಾನ 60-65 ವರ್ಷ ವಯಸ್ಸಾಗ್ಯದ, ಎಲ್ಲ ಆಗ್ಯದ. ಅವಾಗ ಕೇಳ್ತಾನಕಿ ವಾಟ್ ಈಸ್ ಯುವರ್ ನೇಮ್ ಅಂತ, ನಿಮ್ ಹೆಸರು ಏನು ಅಂತ ಕೇಳ್ತಾನ. ಅವಾಗ ಹೆಂಡತಿ ಹೆಸರು ಕೇಳ್ತಾನ 65-70 ವರ್ಷ ಆದಾಗ. ಅಕ್ಕಿ ಭಾಮತಿ ಅಂತಾಳ. ಇನ್ನೇನು ಗ್ರಂಥ ಮುಕ್ತಾಯಕ್ಕೆ ಬಂದು ಬಿಟ್ಟದ. ಈ ಗ್ರಂಥದ ಹೆಸರು ಏನಿಡಬೇಕು ಅಂತ ಒಂದೆಲ್ಲೋ ನನಗೆ ಆಲೋಚನೆ ಇತ್ತು. ಆ ಆಲೋಚನೆಗೆ ಇವತ್ತ ಉತ್ತರ ಸಿಕ್ತು. ನಿನ್ನ ಹೆಸರೇ ಇದಕ್ಕೆ ಇಡ್ತೀನಿ ಅಂತೇಳಿ ಭಾಮತಿ ಅಂತ ಹೆಸರು ಇಡ್ತಾನಕ್ಕೆ. ಆಕೆ ಹೆಂಡತಿ ಹೆಸರೇ ಬುಕ್ಕಿಗೆ ಇಟ್ಬಿಡ್ತಾನ. ಆಕೆ ಸಾಧನೆ ಮಾಡಿದ್ದಕ್ಕೊಂದು ಶಾಶ್ವತವಾದ ಸ್ಥಾನಮಾನ ಕೊಟ್ಟ ಆಕೆ. ಏನಾಯ್ತು ಮುಂದ ಇಲ್ಲಿ ಆ ವಾಚಸ್ಪತಿ ಮಿಶ್ರ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ, ಅಜ್ಞಾನವು ಜೀವನ ಆಶ್ರಯದಲ್ಲಿರುತ್ತದೆ ಮತ್ತು ಬ್ರಹ್ಮವನ್ನ ವಿಷಯ ಮಾಡುತ್ತದೆ. ಇವ್ರದೊಂಥರ ಅಜ್ಞಾನ ಬ್ರಹ್ಮನಲ್ಲಿ ಆಶ್ರಯ ತಗೊಂಡಿಲ್ಲದು, ಜೀವನಲ್ಲಿ ಅಂತಂದ್ರೆ ಏನದರ ಅರ್ಥ? ಬ್ರಹ್ಮನಲ್ಲಿ ಆಶ್ರಯ ಇಲ್ಲ ಅಂತಂದ್ರೆ ಕೂಟಸ್ಥ ಬ್ರಹ್ಮ ಹೌದಿಲ್ಲ, ಕೂಟಸ್ಥ ಸಾಕ್ಷಿ ಅಂತಿರಲ್ಲ ನೀವು. ಕೂಟಸ್ಥ ಸಾಕ್ಷಿ ಅನ್ನೋದು ಅದರ ಆಶ್ರಯದಾಗ ಇಲ್ಲದು ಅಜ್ಞಾನ. ಜೀವನ ಆಶ್ರಯ ಅಂತಂದ್ರ ಆಭಾಸ ಅದನಲ್ಲ, ಅಂತಃಕರಣ ವಿಶಿಷ್ಟ ಚೇತನ. ಜೀವನಲ್ಲಿ ಆಶ್ರಯ ತಗೊಂಡು ಕೂಟಸ್ಥನನ್ನು ಮುಚ್ಚಾಕ್ತದ ಅಂತ ಹೇಳಕತ್ತಾನ ಈಗ. ಅಜ್ಞಾನವು ಜೀವನ ಆಶ್ರಯದಲ್ಲಿರುತ್ತದೆ ಮತ್ತು ಬ್ರಹ್ಮವನ್ನ ವಿಷಯ ಮಾಡುತ್ತದೆ. ನಿಶ್ಚಲದಾಸರು ಏನ್ ಹೇಳ್ತಾರ? ಅಜ್ಞಾನವು ಶುದ್ಧ ಬ್ರಹ್ಮನ ಆಶ್ರಯದಲ್ಲಿರ್ತದೆ. ಶುದ್ಧ ಬ್ರಹ್ಮ ಜೀವ ಮತ್ತು ಬ್ರಹ್ಮ ಎನ್ನುವ ಭೇದರಹಿತ ಚೇತನ ಅದರಾಗಿರ್ತದಂತ ನಿಶ್ಚಲದಾಸರ ಮತ ಇದ್ರೆ, ಈ ಒಂದು ವಾಚಸ್ಪತಿ ಮಿಶ್ರಂದ ಏನದಪ್ಪ ಅಂದ್ರೆ, ಜೀವ ಮತ್ತು ಬ್ರಹ್ಮ ಭೇದರಹಿತ ಚೇತನದಲ್ಲಿ ಮಾಯೆ ಇರಂಗಿಲ್ಲ, ಜೀವಚೇತನದಲ್ಲಿ ಮಾಯೆ ಇದ್ದು ಬ್ರಹ್ಮವನ್ನ ವಿಷಯ ಮಾಡುತ್ತದೆ. ಅಂದ್ರೆ ಬ್ರಹ್ಮನನ್ನು ಗುರುತಿಸಲಾರ್ದಂಗ ಮಾಡ್ತದ. ಇದು ಒಂದ್ ರೀತಿ ಖರೆ ಅನಿಸ್ತದ ಇಲ್ಲ? ಜೀವನೊಳಗೆ ಅಜ್ಞಾನ ಇದ್ದು ಬ್ರಹ್ಮವನ್ನ ಕೂಟಸ್ಥ ಕಾಣ್ಲಾರ್ದಂಗ. ಯಾಕ? ಅಜ್ಞಾನ ಎಲ್ಲಿ ಅದ ಅಂತಂದ್ರೆ ಜೀವನಲ್ಲಿ ಆದ ಅಂಥೇಳಿ ಅಂತ. ಇದನ್ನು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಖರೆ ಅನಿಸ್ತದಿಲ್ಲ? ಅಜ್ಞಾನಿ ಅಲ್ಲವೇ ಜೀವನೇ ನೀನು ಅಂತ ಹೇಳದವ.
ಈಗ ಇದನ್ನ ತುಂಡು ತುಂಡು ಮಾಡಿ ಹೋಗಿರ್ತಾನೆ ನಿಶ್ಚಲ್ ದಾಸ್ ಮುಂದೆ, ಇವನ ವಿಚಾರ ಅಸಮೀಚೀನವಾಗಿದೆ ಅಂತ. ಇವರಿಗೆ ನಿಶ್ಚಲದಾಸನ ಜೊತೆಗೆ ಕುಸ್ತಿ ಹಿಡಿದ್ರ ವಾಚಸ್ಪತಿ ಮಿಶ್ರ ಏನು ಸಣ್ಣವಲ್ಲ, ಅವನು ನಿಶ್ಚಲ್ ದಾಸನಷ್ಟೇ ಸ್ಟ್ರಾಂಗ್. ಇವ್ರಿಗೆ ಯಾರ ಸಂಗಟ ಕುಸ್ತಿ ಹಚ್ಬೇಕಪ್ಪ ಅಂದ್ರೆ ಶಂಕರಾಚಾರ್ಯರ ಸಂಗಟ ಕುಸ್ತಿ ಹಚ್ಬೇಕು. ಶಂಕರಾಚಾರ್ಯನೇ ಬೆಸ್ಟ್ ಪೈಲ್ವಾನ್ ಇಂಥವ್ರಿಗೆ ಉತ್ತರ ಕೊಡ್ಲಕ್ಕ. ಅದರ ಸಲುವಾಗಿ ಅಜ್ಞಾನವು ಜೀವನ ಆಶ್ರಯದಲ್ಲಿರುತ್ತದೆ ಮತ್ತು ಬ್ರಹ್ಮನನ್ನು ವಿಷಯ ಮಾಡುತ್ತದೆ ಅಂತೇನದಲ್ಲ, ವಾಚಸ್ಪತಿ ಮಿಶ್ರಾ ಇವರು ಶಂಕರಾಚಾರ್ಯರ ಜೊತೆಗೆ ಕುಸ್ತಿ ಆಡಿದ ಪೈಲ್ವಾನರು ಇವರು. ಶಂಕರರು ಏನ್ ಹೇಳ್ತಾರ, ಮಾಯೆಯು ಶುದ್ಧ ಚೇತನವನ್ನ ಅಂದ್ರೆ ಬ್ರಹ್ಮವನ್ನ ಆಶ್ರಯಿಸಿದೆ, ಬ್ರಹ್ಮವನ್ನ ವಿಷಯ ಮಾಡಿದೆ ಅಂತ. ಅದೇ ಜೀವ ಬ್ರಹ್ಮ ಭೇದ ರಹಿತವಾದ ಚೇತನದಲ್ಲಿ ಮಾಯೆ ಆಶ್ರಯ ಮಾಡ್ಯದ ಅಂತ ಶಂಕರಾಚಾರ್ಯರು. ವಾಚಸ್ಪತಿ ಮಿಶ್ರ ಅಂತೇನ ಮಾಯೆಯು ಅಜ್ಞಾನವು ಜೀವನ ಆಶ್ರಯದಲ್ಲಿದ್ದು ಬ್ರಹ್ಮವನ್ನ ತಿಳಿಯಗೊಡಲು ಹಾಗೆ ಮಾಡಿದೆ ಅಂತ. ಏಕೆಂದರೆ ಅಜ್ಞಾನಿಯಾದ ನಾನು ಬ್ರಹ್ಮನನ್ನು ತಿಳಿಯುವುದಿಲ್ಲ. ಹೀಗೆ ಪ್ರತೀತಿಯಾಗುವುದರಿಂದ ನಾನು ಶಬ್ದದ ಅರ್ಥವು ಜೀವನಿದ್ದು ಅವನು ತಾನು ಅಜ್ಞಾನಿ ಎಂದು ಹೇಳುವುದರಿಂದ ಅಜ್ಞಾನಕ್ಕೆ ಆಶ್ರಯವಾಗಿದ್ದು ಮಾಯೆಯು ಏನಾಗ್ಲಕತ್ತದ, ಅಜ್ಞಾನಕ್ಕೆ ಆಶ್ರಯವಾದದ್ದು ಪ್ರಕಾಶವಾಗುತ್ತಿದೆ. ಅಜ್ಞಾನಕ್ಕೆ ಆಶ್ರಯ ಜೀವ. ನಾನು ಅಜ್ಞಾನಿ ಅಂತ ಯಾರು ಹೇಳ್ತಾನ? ಜೀವ ಹೇಳ್ತಾನ. ಮತ್ತೆ ಜೀವ ತಾನು ಅಜ್ಞಾನಿ ಅಂತ ಹೇಳ್ತಾನಂತಂದ್ಮೇಲೆ ಅಜ್ಞಾನಕ್ಕೆ ಆಶ್ರಯ ಕೊಟ್ಟವ ತಾನೇ. ಹೀಗಾಗಿ ಇಲ್ಲೇನಾಗ್ಲಕತ್ತದ, ಜೀವನಲ್ಲಿ ಆಶ್ರಯ ತಗೊಂಡದ. ಎರಡನೇದ್ದೇನು, ಬ್ರಹ್ಮವನ್ನ ತಿಳಿಯುವುದಿಲ್ಲ ಅಂತ ಅವನೇ ಹೇಳನಲ್ಲ. ಹೀಗಾಗಿ ಅಜ್ಞಾನಕ್ಕೆ ವಿಷಯವಾದದ್ದು ಬ್ರಹ್ಮವೆಂಬುದನ್ನು ಪ್ರತೀತಿ ಆಗುತ್ತದೆ. ಈ ರೀತಿಯಿಂದ ಅಜ್ಞಾನವು ಜೀವನ ಆಶ್ರಯದಲ್ಲಿದ್ದು ಬ್ರಹ್ಮವನ್ನು ಆಚ್ಛಾದನೆ ಮಾಡುತ್ತದೆ. ವಾಚಸ್ಪತಿ ಈ ರೀತಿ ಹೇಳ್ತಾರೆ. ಆ ಅಜ್ಞಾನವು ಒಂದೇ ಇರುವುದಿಲ್ಲ. ಇನ್ನೂ ಒಂದು ಡೇಂಜರ್ ಕೆಲಸ ಅದ ಇದ್ರಾಗ. ಕಿಂತು ಅನಂತವಿರುತ್ತವೆ. ಏಕೆಂದರೆ ಒಂದು ವೇಳೆ ಒಂದೇ ಅಜ್ಞಾನವೆಂದು ಒಪ್ಪಿದ್ದಾದರೆ ಒಂದೇಯಾದ ಅಜ್ಞಾನವು ಒಬ್ಬನ ಜ್ಞಾನದಿಂದ ನಿವೃತ್ತಿ ಆಗುವುದರಿಂದ ಬೇರೆಯವರಿಗೆ ಅಜ್ಞಾನ ಮತ್ತು ಅವರ ಕಾರ್ಯ ಸಂಸಾರವು ತೋರಬಾರದಾಗಿತ್ತು. ಅಜ್ಞಾನ ಒಂದೇ ಇತ್ತಪ್ಪ ಅಂತಂದ್ರೆ ಮೇನ್ ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲರ ಮನೆಗೆ ಕರೆಂಟ್ ಹೋಗ್ಬೇಕು, ಮೇನ್ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲರ ಮನೆಗೆ ಕರೆಂಟ್ ಬರಬೇಕು. ಹಾಂಗ ನೀವು ಅಂದ್ರಿ ಅಂತಂದ್ರ ಒಬ್ಬವನಿಗೆ ಏನಾರೆ ಅಜ್ಞಾನದಿಂದ ಮುಕ್ತಿ ಸಿಕ್ತು ಅಂತಂದ್ರೆ ಎಲ್ಲರಿಗೂ ಅಜ್ಞಾನದಿಂದ ಮುಕ್ತಿ ಸಿಗಬೇಕು. ಒಂದೇ ಇತ್ತಂದ್ರ ಒಬ್ಬನಿಗೆ ಮುಕ್ತಿ ಸಿಕ್ಕು ಇನ್ನೊಬ್ಬನಿಗೆ ಮುಕ್ತಿ ಸಿಗಲ್ಲ ಅಂತಂದ್ರೆ ಅಜ್ಞಾನ ಒಂದೇ ಇಲ್ಲ, ಅಜ್ಞಾನ ಅನೇಕದವಂತ ಇವನು ವಿಚಾರ. ಯಾವನ ಒಬ್ಬ ಮುಮುಕ್ಷುವು ಸದ್ಗುರುವಿಗೆ ಶರಣಾಗತನಾಗಿ ಬ್ರಹ್ಮಜ್ಞಾನ ಮಾಡಿಕೊಂಡು ಅಜ್ಞಾನ ನಾಶಿ ಮಾಡಿಕೊಂಡ. ಒಂದೇ ಅಜ್ಞಾನವಿದ್ದರೆ ಅದೇ ಒಂದು ನಾಶವಾದರೆ ಮತ್ತಿನ್ನೊಬ್ಬರಲ್ಲಿ ಅಜ್ಞಾನ ತೋರಬಾರದಿತ್ತು. ಇನ್ನೊಬ್ಬರಲ್ಲಿ ಮತ್ತೊಬ್ಬರಲ್ಲಿ ತೋರುತ್ತಿದೆ ಎಂದರೆ ಅಜ್ಞಾನ ಒಂದೇ ಇರುವುದಿಲ್ಲ, ಅನೇಕವಾಗಿವೆ. ಒಬ್ಬನು ಮೋಕ್ಷ ಹೊಂದಿದರೆ ಮಿಕ್ಕ ಎಲ್ಲರೂ ಸಹಜವಾಗಿ ಮುಕ್ತರಾಗಬೇಕಿತ್ತು. ಒಂದು ಅಜ್ಞಾನ ನಾಶ ಮಾಡಿಕೊಂಡರೆ ಎಲ್ಲನೂ ನಾಶ ಆಗಬೇಕಿತ್ತು. ಯಾರೋ ಹೀಗೆ ಹೇಳಿರುತ್ತಾರೆ. ಅಂದಿನಿಂದ ಇಲ್ಲಿಯವರೆಗೂ ಯಾರಿಗೂ ಆ ರೀತಿಯ ಜ್ಞಾನವಾಗಿರದಿದ್ದರೆ ಮುಂದೆಯೂ ಕೂಡ ಯಾರಿಗೂ ಜ್ಞಾನ ಆಗುವುದಿಲ್ಲ. ಹಾಗಾದರೆ ಶ್ರವಣವೇ ಮೊದಲಾದ ಸಾಧನೆಗಳು ನಿಷ್ಫಲವಾಗುತ್ತವೆ. ಇಂಥದ್ದು ಏನು ನೀವು ಬ್ರಹ್ಮಜ್ಞಾನದಾಗ ಏನದು ಶಾಶ್ವತವಾದ ಇಷ್ಟ ಪ್ರಾಪ್ತಿ, ಶಾಶ್ವತವಾದ ಅನಿಷ್ಟ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ಯಾವನಿಗೂ ಇಲ್ಲಿ ತನ ಅಂತದ್ ಹಾಗೇ ಇಲ್ಲ. ಅಂಥದ್ದು ಇವತ್ತು ಹಿಂದೂ ಆಗಿಲ್ಲ, ಮುಂದೂ ಆಗಲ್ಲ. ಅಂತ ಸ್ಥಿತಿನೇ ಇಲ್ಲ ಅಂತ ಇನ್ನೊಬ್ಬ ಅವನ ವಾದ ಮಾಡವನ. ಆ ರೀತಿ ವಾದ ಮಾಡಿದ್ರೆ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲ ತತ್ವಗಳು ನಿಷ್ಫಲ ಆಗಿ ಹೋಗ್ಬಿಡ್ತವ.
ಆದ್ದರಿಂದ ಅನಂತ ಜೀವರುಗಳ ಆಶ್ರಯದಲ್ಲಿ ಅಜ್ಞಾನಗಳು ಅನಂತವಾಗಿರುತ್ತವೆ. ಅಜ್ಞಾನವು ಅನಂತ, ಜೀವರುಗಳು ಅನಂತ, ಅನಂತ ಜೀವರುಗಳು ಅನಂತವಾದ ಅಜ್ಞಾನಗಳಲ್ಲಿ ಕಲ್ಪಿತರಾದ ಈಶ್ವರ ಮತ್ತು ಬ್ರಹ್ಮಾಂಡಗಳು ಅನಂತವಿರುತ್ತವೆ. ಬ್ರಹ್ಮಾಂಡನೂ ಅನಂತ, ಈಶ್ವರಗಳು ಅನಂತ, ಅಜ್ಞಾನಗಳು ಅನಂತ. ನೋಡ್ರಿ ಹೆಂಗ ನೋಡ್ಲಕ್ ಹಂಗೆ ಕಾಣಿಸ್ತದ. ಯಾವ ಜೀವನಿಗೂ ಜ್ಞಾನವಾಗುತ್ತದೆ, ಅವನು ಅಜ್ಞಾನ, ಈಶ್ವರ, ಬ್ರಹ್ಮಾಂಡದ ನಿವೃತ್ತಿ ಆಗುತ್ತದೆ. ಯಾರಿಗೆ ಜ್ಞಾನವಾಗುವುದಿಲ್ಲವೋ ಅವರ ಬಂಧನ ಹಾಗೆ ಇರುತ್ತದೆ. ಅನೇಕ ಅಜ್ಞಾನಗಳಿವೆ ಅಂತ ಒಪ್ಪಿಕೊಂಡಿದ್ದಾದರೆ ಯಾರಾದರೂ ಜ್ಞಾನ ಮಾಡಿಕೊಂಡರೆ ಅವರ ಅಜ್ಞಾನ ಹೋಗಿದೆ. ಹೊತ್ತು ಮುಳುಗಿದ ಮೇಲೆ ಎಲ್ಲರ ಮನೆಯಲ್ಲೂ ಕತ್ತಲೆ ತುಂಬುತ್ತದೆ. ಯಾರ ಮನೆಯಲ್ಲಿ ದೀಪ ಹಚ್ಚಿಕೊಂಡಿರುತ್ತಾರೋ ಅವರ ಮನೆ ಕತ್ತಲೆ ಮಾತ್ರ ಹೋಗುತ್ತದೆ, ಇಡೀ ಊರಾಗಿನ ಕತ್ತಲೆ ಹೋಗುವುದಿಲ್ಲ. ಅಜ್ಞಾನದ ಅನೇಕ ಅಂಶಗಳು, ಅನೇಕ ಜೀವರುಗಳು ಎಂದು ಒಪ್ಪಿಕೊಂಡರೆ ಯಾರು ಜ್ಞಾನ ಮಾಡಿಕೊಳ್ಳುತ್ತಾರೋ ಅವರ ಅಜ್ಞಾನ ಮಾತ್ರ ನಾಶವಾಗುತ್ತದೆ, ಮಿಕ್ಕವರ ಅಜ್ಞಾನ ಹಾಗೆ ಉಳಿಯುತ್ತದಲ್ಲ. ಅಜ್ಞಾನ ಒಂದೇ ಅಂತ ಪರಿಗಣಿಸಿದರೆ ಈ ರೀತಿಯ ದೋಷ ಉಂಟಾಗುತ್ತದೆ ಅಂತ ವಾಚಸ್ಪತಿ ಮಿಶ್ರಾ ಹೇಳಿದ್ದಾರೆ. ವಾಚಸ್ಪತಿ ಮಿಶ್ರಾ ಅವರ ವಿಚಾರ ಮಂಡನೆ ಮಾಡ್ಲಿಕ್ಕತ್ತಾರ. ಮುಂದ ಅದನ್ನ ಖಂಡನೆ ಮಾಡ್ತಾರ. ಹೆಂಗ್ ಮಾಡ್ತಾರ ಏನು ಅನ್ನೋದು ಇದೊಂಥರ ಪಾಠ, ಕುಸ್ತಿ ಹಚ್ಚಿದಂಗೆ. ಇದರದು ವಿವರಣೆ ಮತ್ತೆ ನಾಳೆ ನೋಡೋಣ. ಸಾಕ ವಾಚಸ್ಪತಿ ಮಿಶ್ರಾ ಕಥೆ. ಎಷ್ಟೈತೆ ಟೈಮ್? 8:15 ಅಂತ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿ. What is next? ಏನ್ ಮಾಡ್ತೀರಿ ಮುಂದೆ? ಏನು ವಾಚಸ್ಪತಿ ಮಿಶ್ರಂದು ಕೇಳಿ ಪರೇಶಾನ ಆದ್ರೆ ಏನು? ಸ್ವವಿಷಯವಾಗಿ ಅಪಾಯ ಒಂದು ಲಕ್ಷಣವನ್ನ ತಿಳಿಸಿಕೊಟ್ಟು, ಆ ಪರಬ್ರಹ್ಮನ ಆಶ್ರಯದಲ್ಲೇ ಇದ್ದು ಆ ಪರಬ್ರಹ್ಮನ ಕುಣಿದಂತೆ ಮಾಡೈತಿ ಅಂತೇಳಿ ಆ ಒಂದು ಆಶ್ರಯ ವಿಷಯವನ್ನ ತಿಳಿಸಿಕೊಟ್ಟು, ಮತ್ತೆ ನಾಳಿನ ವಿಷಯವನ್ನ ಪೀಠಿಗೆ ಹಾಕಿದ್ರು. ವಾಚಸ್ರ ಮಿಶ್ರಾ ಅವರ ಒಂದು ಅಭಿಪ್ರಾಯವನ್ನ, ಅವರ ಮಂಡನೆಯನ್ನ ಹೇಳಿದರು. ಈ ಅವಿದ್ಯೆ ಜೀವನನ್ನ ಆಶ್ರಯಿಸಿ, ಜೀವನನ್ನ ಆಶ್ರಯಿಸಿ ಕೂಟಸ್ಥನನ್ನ ತಿಳಿದಂತೆ ಮಾಡೈತಿ ಅಂತ ಹೇಳಿ ಅವರ ಮಂಡನೆಯನ್ನ ತಿಳಿಸಿಕೊಟ್ರು. ಅದರ ಖಂಡನೆಯನ್ನ ಚಂದಾಸ್ತಿಯವರ ಮಾತುಗಳನ್ನ ನಮಗ ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ಮುಂದಿನ ಅವರಲ್ಲಿ ನೋಡೋಣ ಅಂತ ಹೇಳ್ತಾ, ಇಂತಹ ಒಂದು ಜ್ಞಾನವನ್ನು ನೀಡಿದ ಶುದ್ಧ ಬ್ರಹ್ಮೇಶ್ವರ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ